ಮನಸ್ಸಿನ ಬಗ್ಗೆ ಮಾತನಾಡ್ತಾ ಬಂದಿದ್ದಾರೆ. ಶ್ರೀಮನ್ನಿಜಗುಣ ಶಿವಯೋಗಿಗಳು ಭಾಳ ಅಪರೂಪದ ಮಾತನ್ನು ಹೇಳಿದರು. ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ. ಮುಕುತಿ ಸಾಧನ, ಮುಕುತಿ ಅಂದರೆ ಅಖಂಡ ಶಾಂತಿ, ಸವೆಯದ ಆನಂದ, ಆತ್ಯಂತಿಕ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ನಾವೆಲ್ಲರೂ ನಮ್ಮ ಕಷ್ಟ ಕಡೆಗಾಗಬೇಕು, ಇಷ್ಟವಾದಂಥ ಸುಖ ಪ್ರಾಪ್ತಿಯಾಗಬೇಕು. ಎಲ್ಲರೂ ಇದಕ್ಕಾಗಿಯೇ ಹೋರಾಡ್ತಾ ಇದ್ದೇವೆ. ಇದುವೇ ಮೋಕ್ಷ ಸ್ವರೂಪ. ಯಾರೂ ನಮಗೆ ಕಷ್ಟ ಆಗಬೇಕಂತ ಬಯಸಂಗಿಲ್ಲ. ಯಾವ ದೇವರಿಗಾರ ಹೋಗಿ ಬೇಡ್ಕೊಂಡಿರೇನ್ರಿ, ನನಗೆ ಕ್ಯಾನ್ಸರ್ ಆಗಲಿ ಅಂತ ಬೇಡ್ಕೊಂಡವ್ರ ಕೈ ಎತ್ತರಿ. ದೇರ್ ಇಸ್ ಎನಿವನ್? ನೋ. ಬಿಟ್ಕೊಂಡ್ರಿ ಇಲ್ಲ. ಮತ್ತು ಇದು ಕರೋನಾ ಆಗಲಿ ಅಂತ ಹೇಳಿ ಬೇಡ್ರಿ, ಅದಂತೂ ಸನಕ್ಕೆ ಬೇಡ. ಕಷ್ಟ ಯಾರು ಬಯಸಿಲ್ಲ. ಕಷ್ಟ ಯಾರಿಗೂ ಇಷ್ಟ ಅಲ್ಲ. ಆದರೆ ಕಷ್ಟ ಬೆನ್ನು ಬಿಡವಲ್ದು. ಎಲ್ಲಿಗೆ ಹೋದ್ರೂ ಬೆನ್ನು ಬಿಡಲ್ದು ನೋಡ್ರಿ. ಪುನಃ ಹೋದ್ರೂ ಅಲ್ಲಿಗೂ ಬೆನ್ನು ಹತ್ತಿ ಬರ್ಬೇಕ್ರೆ. ಇದು ಯಾಕೋ ಸುಡುಗಾಡಕ್ಕೆ ಹೋದ ಮೇಲೆ ಬಿಡಂಗೆ ಕಾಣ್ತದೆ. ಯಾವುದು ಕಷ್ಟ. ನೀ ಹೋದ್ರೆ ನಿನ್ನ ನೆರಳ ಬೆನ್ನ ಹತ್ತದೆ. ನಿಮ್ಮ ನೆರಳ ಬೆನ್ನು ಹತ್ತಲಾರ್ದಂಗೆ ಹೋಗ್ರು ನೋಡಮ್ಮ. ನೀವು ಓಡಿದ್ರೆ ಓಡ್ತದ, ಕುಂತ್ರೆ ಕುಂದಿರ್ತದ. ನೆರಳು ಸದಾ ನಿಮ್ಮನ್ನ ಅನುಸರಿಸಿದಂತೆ, ನಿಮ್ಮ ಬೆಂಬಿಡದೆ ಬೆನ್ನು ಹತ್ತಿ ಬರುವಂತೆ ಕಷ್ಟ ಬೆನ್ನು ಹತ್ಯದ. ಹೆಂಗೆ ಕಳ್ಕೋಬೇಕು, ಎಲ್ಲಿಗೆ ಹೋಗಬೇಕು? 11 ಅಮಾಸಿ ಹನುಮಪ್ಪಗೆ ನಡ್ಕೊಟ್ರಿ. ಹನುಮಪ್ಪನ ಬಲ್ಲಿ ಹೋದ. ಅವ ಅಂದ, ಈ ಸಂಸಾರಿಗರ ಸಂಘ ಮಾಡೇನೆ ನಾ ಗುಡ್ಡ ಹೊತ್ನೋ ಯಪ್ಪ, ಸಮುದ್ರ ಹಾರು ಪಾಳೆ ಬಂತು. ಊರಾಗಿದ್ರ ಇದು ಕಷ್ಟ ಬಿಟ್ಟುದಲ್ಲಂತ ನಾ ಊರ ಹೊರಗೆ ಬಂದು ಕುಂತೀನೋ ಯಪ್ಪ, ನನ್ನ ಕಡೆ ಯಾಕೆ ಬಂದಿರು ಅಂತ ಅವ. ಗಣಪತಿ ಕಡೆ ಹೋದ್ರ ನಮ್ದೇನು ಕೇಳ್ತೀವ ಮರ, 5 ದಿನ ಅಟ್ಟೆ ಮರೆಯೋದು, ಆಮೇಲೆ ಒಯ್ದು ಬಾಯಾಗ ಹಾಕ್ತಾರೆ ನನಗ ಅಂತವ. ಎಲ್ಲಿ ಹೋದ್ರೂ ಕಷ್ಟ ಕಡೆಗಾಗಲ್ದು. ಏನು ಮಾಡಿದ್ರು ಕಷ್ಟ ಬೆನ್ನು ಬಿಡಲ್ದು. ಇವತ್ತು ನಿಜಗುಣ ಶಿವ ಹೇಳ್ತಾರ, ಕಷ್ಟ ಕೈ ಬಿಡುತ್ತದೆ, ನಿನ್ನಿಷ್ಟ ಯಾವ ಸುಖ ಅದು ಪ್ರಾಪ್ತಿಯಾಗುತ್ತದೆ. ಏನು ಮಾಡಬೇಕು? ಕಷ್ಟ ಕಡೆಗಾಗಬೇಕು, ನಮಗಿಷ್ಟವಾದ ಸುಖ ಪ್ರಾಪ್ತಿಯಾಗಬೇಕು. ಇದಕ್ಕೆ ಮೋಕ್ಷ ಅಂದರು. ನಿಮಗೆ ತಿಳಿಯೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮೋಕ್ಷ ಅಂದ್ರೆ ಏನ್ರಿ? ಆನಂದ. ಆನಂದ ಬಯಸ್ತಿರಲ್ಲ ಎಲ್ಲರೂ?
ಏನು ಮಾಡೋದೆಲ್ಲ ಆನಂದದ ಸಲುವಾಗಿನೇ, ಉಣೋದು ಆನಂದದ ಸಲುವಾಗಿ, ತಿನ್ನೋದು ಆನಂದದ ಸಲುವಾಗಿ, ಮಠಕ್ಕೆ ಬರೋದು ಆನಂದದ ಸಲುವಾಗಿ, ದಾಬಾಕ್ಕೆ ಹೋಗೋದು ಹೌದು ಆನಂದಕ್ಕನ, ಊಟಗ ತಿನ್ನೋದು ಆನಂದದ ಸಲುವಾಗಿ, ಮಠಗ ಆಡೋದು ಆನಂದದ ಸಲುವಾಗಿ, ಮಠಾಣ ತಿನ್ನೋದು ಏನಂತಾರೆ ಅದಕ್ಕೆ, ಏನು ಮಾಡೋದೆಲ್ಲ ಟೋಟಲಿ ಒಂದೇ ಮಾತು ಹೇಳ್ಬೇಕಂದ್ರೆ ಏನ್ರಿ, ಮದುವೆ ಆಗೋದು ನಾಳೆಗೆ ಆಗ್ತಾರಲ್ಲ, ನೀವು ಹಾಗೆ ಕುಂತೀರಿ ಮಾರಿ ಒಣಗಿಸ್ಕೊಂಡು. ಎದಕ್ಕೆ ರೀ ಮದುವೆ ಆಗೋದು? ಮದುವೆ ಆದ್ಮೇಲೆ ಆಕಿ ಮನೆಗೆ ಬರ್ಬೇಕ್ರೆ, ಬೀದರಪ್ಪ ಭಾಳ ಮಜಾ ಹೇಳ್ತಿರ್ತಾರೆ. ಸೇವಾ ಮಾಡ್ಬೇಕ್ರೆ, ಕೈ ಕಾಲು ಹಿಚ್ಕೊಂತ ಕುತ್ತಿಗೆ ಹಿಚ್ಕೋಬೇಕ್ರೆ, ಹಿಂಗೈತೇನು? ಆಕಿನೂ ನಿನ್ನ ಕಟ್ಕೊಳ್ಳೋದು ಸುಖದ ಸಲುವಾಗಿನೇ, ನೀ ಆಕಿನ ಕೊಳ್ಳಿಗೆ ಬಿದ್ದುದೂ ಸುಖದ ಸಲುವಾಗಿನೇ. ಇಬ್ಬರು ಕೂಡಿ ಅಲ್ಲ ಒಂದು 4 ಮಕ್ಕಳನ್ನ ಪಡೆದ್ರಲ್ಲ, ಒಂದ್ರ ಮೇಲೆ ಒಂದು 4 ಆಗಂಗಿಲ್ಲ ನಿಮ್ಮ ಕೈಯಿಂದ. ಈಗ ಸುಮ್ಮ 2 ಸಾಕು ಹೇಳ್ರಿ. ಏನೆಲ್ಲ ಕಷ್ಟಪಟ್ರಲ್ಲ, ಚಲೋ ಜಾಗದಾಗ ಕುಂತೀರಿ, ಸುಳ್ಳು ಮಾತಾಡಬೇಡ್ರಿ, ಖರೆ ಖರೆ ಹೇಳ್ರಿ. ನಿಮಗೆ ಸುಖ ಸಿಕ್ಕದೇನು? ನಮ್ಮನ್ನು ಹಿಂಗೆ ಕೇಳಿದೆ, ಸುಖ ಸಿಕ್ಕಿದ್ರೆ ಇಲ್ಲಾಕೆ ಬರ್ತಿದ್ದೇವ್ರಿ ಸ್ವಾಮಿಗಳಂದ ಒಂದೇ ಮಾತಿನಾಗ. ಹೌದು ಗಬ್ರು ಒಂದನ. ಏನು ಮಾಡಿದ್ರು ತಾಪ ಕಡೆಗಾಗಲ್ದು, ಶಾಂತಿ ಸಿಗುವಲ್ದು. ಇವತ್ತ ಭಾಳ ಚಲೋ ಮಾತು ಹೇಳಕ್ಕೆ ಹೊಂಟಿದ್ದಾರೆ ನಿಜಗುಣ ಶಿವಗಳು. ಹೇ ಮನುಷ್ಯನೇ, ನಿನ್ನ ಕೋಪ ತಾಪ ಎಲ್ಲ ಕಡೆಗಾಗ್ತದೆ, ಪರಮ ಶಾಂತಿ ಸಿಗುತ್ತದೆ. ಅದಕ್ಕೊಂದು ಸಾಧನ ಹೇಳ್ತೀನಿ ನಾನು. ಏನು ಸಾಧನ? ಕ್ಷಮ. ಕ್ಷಮೆಯಿಂದ ಮುಕುತಿ ಸಾಧನ, ಮೋಕ್ಷಕ್ಕೆ, ಆ ಪರಮಾನಂದದ ಪ್ರಾಪ್ತಿಗೆ ಸಾಧನ. ಈ ಕ್ಷಮೆಯನ್ನು ಬಿಟ್ಟು ಪೆರತುಂಟೆ ಬೇರೆ ಯಾವುದದ್ದು ಮತ್ತೇನಾದರೂ ಇದೆಯೇ? ಕ್ಷಮೆಯೇ ಶಾಂತಿಗೆ ಪರಮ ಸಾಧನವಾಗಿದೆ. ಇದನ್ನು ಕಂಟ್ಪಾಟ್ ಮಾಡ್ರಿ ಮಾತು ಏನ್ರಿ? ಶಾಂತಿಗೆ ಕ್ಷಮೆಯೇ ಪರಮ ಸಾಧನವಾಗಿದೆ. ಏನು ಮಾಡಿದರೆ ಮನುಷ್ಯ ಪರಮ ಶಾಂತಿಯನ್ನು ಪಡೀತಾನಂದ್ರೆ, ಪರಮ ಶಾಂತಿಗೆ ಸಾಧನ ಏನು ಹೇಳಕ್ಕೆ ಹೊಂಟಿದ್ದಾರೆ? ನೀವು ಏನೇನೇನೇನೋ ಗದ್ರಕ್ಕೆ ಬೀಳ್ತೀರಿ, ಕಷ್ಟ ಕಳ್ಕೊಳ್ಳಾಕ, ಆನಂದ ಪಡೀಲಾಕ ಭಾಳ ಹಗರಣ ಮಾಡ್ತಾರ್ರಿ. 1 2 ಏನು ಮಾಡಿದ್ರೂ ನಿಮಗೆ ಶಾಂತಿ ಪರಮಾನಂದ ಸಿಗಲಿಲ್ಲ. ಇವತ್ತು ಹೇಳ್ತಾ ಇದ್ದಾರೆ, ಕ್ಷಮೆಯನ್ನು ಸಾಧಿಸ್ರಿ, ನಿಮಗೆ ಶಾಂತಿ ಸಿಗುತ್ತದ. ಎದರಿಂದ ಶಾಂತಿ ಸಿಗುತ್ತಂದ್ರೆ? ಕ್ಷಮೆಯಿಂದ. ಏನು ಸೋಲಾಪುರದ ಮಾರ್ಕೆಟ್ನಾಗ ಸಿಗ್ತದೋ ಶಾಂತಿ? ಅದು ಯಾವುದೋ ಸಾತ್ರಸ್ತ ಅಂತ ಐತಿ ಅಂತಲ್ಲ, ಅಲ್ಲಿ ನಿಂತ್ಕೊಂಡು ಒಬ್ಬವ ನನಗೆ ಶಾಂತಿ ಬೇಕು, ಶಾಂತಿ ಬೇಕು, ಶಾಂತಿ ಬೇಕು ಅಲ್ಲಕೈತನಂತ ಒಬ್ಬ ಬಂದವನ ಹೊಡೆದ್ನಂತ ಗಿಮಿ ತಿರುಗಿ ಬಿತ್ತದು, ಬಿದ್ದು ಎದ್ದ ಯಾಕ್ರಿ ಹೊಡಿತೀರಿ ಅಂದಂತ. ಮಗನ ಶಾಂತಿ ಬೇಕಂತ, ಶಾಂತಿ ನಾನು ಹೇಳ್ತಿದ್ದಳಂತವ.
ಶಾಂತಿ ಬೇಕಂತ. ಸೊಲ್ಲಾಪುರ ಮಾರ್ಕೆಟ್ನಾಗ ಶಾಂತಿ ಸಿಗುತ್ತದೆ. ಚಿಂಚೋಳಿ ಸಿದ್ದಾರೂಢ ಮಠಕ್ಕೆ ಬರ್ರಿ, ಶಾಂತಿ ಸಿಗುತ್ತದೆ. ಸತ್ಸಂಗದಲ್ಲಿ ಶಾಂತಿ ಸಿಗುತ್ತದೆ, ಸಿದ್ದಾರೂಢನ ಪಾದದಲ್ಲಿ ಶಾಂತಿ ಸಿಗುತ್ತದೆ. ಸದ್ಗುರುವಿನ ಚರಣ ಆಶ್ರಯಿಸಿರಿ, ಸಾಧನಾ ಮಾಡಿ. ಶಾಂತಿ ಬಜಾರ್ದಾಗ ಸಿಗ್ತದೇನು? ಶಾಂತಿ ಎಲ್ಲಿ ಸಿಗ್ತದೆ? ಸಾಧನಾ ಮಾಡಿದ್ರೆ ಸಿಗ್ತದೆ. ಏನು ಸಾಧನ ಮಾಡ್ಬೇಕ್ರಿ? ಸಾಧನ ಹೇಳಕ್ಕೆ ಹೊಂಟಿದ್ದಾರೆ. ಏನು ಸಾಧನ ಹೇಳಕ್ಕೆ ಹೊಂಟಿದ್ದಾರೆ? ಶಮ. ಶಮ ಶಮ ಕಣ್ಪಟ್ಟಾಗಿದೆ ನಿಮ್ಗೆ ಈಗಾಗಲೇ. ಶಮ ಎಂಬ ಪದ ಒಬ್ಬರ ಇಬ್ಬರ ಎಲ್ಲರೂ ಒಂದೊಂದು ತಾಸು ಹೇಳ್ಯಾರ. ಶಮ 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 ಏನು ಹಂಗಂದ್ರೆ ಶಮ ಅಂದ್ರೆ ತಿಳ್ಕೊಬೇಕಲ್ಲ. ವೇದಾಂತ ಸಾರ ಅಂತ ಒಂದು ಬಹಳ ಅಪ್ರತಿಮವಾದಂಥ ಒಂದು ಗ್ರಂಥ, ಸದಾನಂದ ಪ್ರಣೀತವಾಗಿರ್ತಕ್ಕಂಥ, ಪ್ರಣೀತ ಅಂದರೆ ಬರೆದಂಥ, ಸದಾನಂದ ಮುನಿಗಳು ಬರೆದಂಥ ಒಂದು ಅಪ್ರತಿಮ ಗ್ರಂಥ ಅಂದರೆ ವೇದಾಂತ ಸಾರ. ಅದರಲ್ಲಿ ಬರೀತಾರವರು, ಶಮ ಅಂದರೆ ಅಂತಃಕರಣ ಸಂಯಮ. ಶಮ ಅಂತಃಕರಣದ ಸಂಯಮನ ಮಾಡುವುದು. ಸಂಯಮನ ಅಂದರೆ ಅಂಕಿತದಲ್ಲಿಟ್ಟುಕೊಳ್ಳುವುದು, ತಡೆಯುವುದು. ಅಂತಃಕರಣವನ್ನು ಸಂಯಮನ ಮಾಡುವುದು ಶಮ ಅಂದರು. ಇನ್ನು ಅವರೇ ಮತ್ತೊಂದು ಮಾತು ಬರೀತಾರೆ. ಶಮ ಅಂದರೆ ಕಾಮಕ್ರೋಧಾದ್ಯಭಾವ ಶಮಃ. ಏನಂದ್ರಿ? ಮನಸ್ಸಿನೊಳಗಿರುವಂಥ ಕಾಮಕ್ರೋಧಾದಿ, ಕಾಮಕ್ರೋಧಾದಿಗಳೆಲ್ಲದವ್ರಿ? ಕಾಮಕ್ರೋಧಾದಿಗಳು ಏನನ್ನು ಆಶ್ರಯಿಸಿಕೊಂಡದವ? ಮನವನ್ನೇ ಆಶ್ರಯಿಸಿಕೊಂಡದವ. ಮನಸ್ಸೇ ಆಶ್ರಯ ಸ್ಥಾನ. ಮನವೇ ಮಹಾತಾಯಿ. ಈ ಮಕ್ಕಳು ಜೀವಿಸ್ಲಕ್ಕ ಇವೇನು 6 ಮಕ್ಕಳು ಅದಾವ ನೋಡ್ರಿ, ಕುರುಸಾಲೆಗಳು. ಮುಂಜಾನೆ ಹೇಳಿ ನಾ ಕುರುಸಾಲೆ. ಇವೇನದಾವಲ್ಲ ನಿಮ್ಮ ಅಂತರಂಗದ ವೈರಿಗಳು. ಯಾರನ್ನ ಆಶ್ರಯಿಸದವು? ಮನಸ್ಸನ್ನೇ ಆಶ್ರಯಿಸದವ. ಅವು ಮನಸ್ಸಿನಾಗಿದ್ದಾಗ ನಿಮ್ಮ ಮನಸ್ಸು ಹ್ಯಾಂಗೆ ಶಾಂತಿ ಇರ್ತದೆ. ಸಿಟ್ಟು ಬಂದಾಗ ಶಾಂತಿ ಇರ್ತದ? ನಿಮ್ಮ ಮನ್ಯಾಗ ಶಾಂತಿ ಇರ್ತದೆ? ನಿಮ್ಮ ಮನಸ್ಸಿನಾಗ ಅಟ್ಟಲ್ಲ, ನಿಮ್ಮ ಮನ್ಯಾಗಿನ ಶಾಂತಿ ಹಾಳು ಮಾಡೋದು ಯಾವುದ್ರಿ? ಸಿಟ್ಟ, ಲೋಭ, ಮೋಹ, ಕಾಮ, ಇವೆಲ್ಲ ನಿನ್ನ ಶಾಂತಿಗೆ ಭಂಗ ತರುವಂಥವುಗಳಾಗಿವೆ. ಅದಕ್ಕೆ ಅವರಂದ್ರು ಕಾಮಕ್ರೋಧಾದ್ಯಭಾವ ಶಮಃ. ಶಮ ಅಂದರೆ ಮನಸ್ಸಿನ ಚಾಂಚಲ್ಯತೆಯನ್ನು ಕಳ್ಕೊಳ್ಳೋದಕ್ಕೆ ಏನಂತಾರೆ? ಶಮ ಅಂತ ಕರೀತಾರೆ. ಮನಸ್ಸಿನ ಬಗ್ಗೆ ಮಾತನಾಡ್ತಾ ಓಶೋ ಭಾಳ ಚಂದ ಹೇಳ್ತಾರೆ. ಅದ್ಭುತವಾದಂಥ ಸಾಹಿತ್ಯ, ನೀವು ಓದಬೇಕು. ಏನು ಪುಣ್ಯಾತ್ಮ! ಪಾತಂಜಲ ಯೋಗದ ಮೇಲೆ ಏನು ಚಂದ ಮಾತಾಡಿದ್ದಾರೆ. ಅಲ್ಲಿ ಬರೀತಾರವರು, ಯುವರ್ ಮೈಂಡ್ ಈಸ್ ಯುವರ್ ಮಿಸರಿ, ಯುವರ್ ಮೈಂಡ್ ಈಸ್ ಯುವರ್ ಬಾಂಡೇಜ್. ಏನಂದ್ರಿ? ನಿನಗ ದುಃಖ ಎದರಿಂದ ಆಗುತ್ತದೆ ಅಂದರೆ, ನಮಗೆ ಬಡತನದಿಂದ ದುಃಖ, ಸಾಲಾಗ್ಯದ ದುಃಖ, ಸೇರ್ಲಾರ್ದ ಹೆಂಡತಿ ಗಂಡ ಇವರಿಂದ ದುಃಖ, ಅದರಿಂದ ದುಃಖ, ನಮ್ಮ ನೆರಮನೆಯವ್ರು ಸರಿ ಇಲ್ಲ, ಭಾಳ ಭಾಳ ಕಾರಣ ಹೇಳ್ತೀವಿ ನಾವು. ಮಹಾತ್ಮರು ಹೇಳ್ತಾ ಇದ್ದಾರ, ನಿನ್ನ ದುಃಖಕ್ಕೆ ನಿನ್ನ ಮನಸ್ಸೇ ಕಾರಣ. ಬರೇ ದುಃಖಕ್ಕಷ್ಟೇ ಅಲ್ಲ, ಮತ್ತೆ ಇದನ್ನು ತಿಳ್ಕೊಬೇಕು ನೀವು. ನಿನ್ನ ಸುಖಕ್ಕೂ ನಿನ್ನ ಮನಸ್ಸೇ ಕಾರಣ ಅಂದ್ರೆ ಅವರು. ಯುವರ್ ಮೈಂಡ್ ಈಸ್ ಯುವರ್ ಮಿಸರಿ.
ನಿನ್ನ ಮನಸ್ಸೇ ನಿನ್ನ ಮಿಸರಿ ಅಂದ್ರೆ ಏನ್ರಿ? ದುಃಖ, ಸಂತಾಪ ಎಲ್ಲದಕ್ಕೂ ಯಾವ್ದು ಕಾರಣ ಆಗಿದೆ? ಮನಸ್ಸೇ ಕಾರಣ. ಅದಕ್ಕೆ ಯುವರ್ ಮೈಂಡ್ ಈಸ್ ಯುವರ್ ಮಿಸರಿ, ಯುವರ್ ಮೈಂಡ್ ಈಸ್ ಯುವರ್ ಬಾಂಡೇಜ್. ನಿನ್ನನ್ನು ಬಂಧನ ಪಡಿಸಿರುವಂಥದ್ದು ಯಾವುದ್ರಿ? ಮನಸ್ಸೇ. ಈ ಮನಸ್ಸು ಅಂತೀವಲ್ಲ, ಮನಸ್ಸಂದ್ರೆ ಏನು? ಮನಸ್ಸು ಐತಿ ನಿಮಗ? ಮನಸ್ಸು ಐತಿಲ್ಲ? ಕೇಳೋ ಮನಸ್ಸು ಐತಿಲ್ಲ? ಅಂತಿರಲ್ಲ, ನನ್ನ ಮನಸ್ಸಿಗೆ ಯಾಕೋ ಇವತ್ತು ಬ್ಯಾಸರ ಆಗ್ಯದ. ಏನ್ರಿ ಅಂತಿರಲ್ಲ, ನನ್ನ ಮನಸ್ಸಿಗೆ ಭಾಳ ನೋವು ಆಗ್ಯದ. ಹಿಂಗ ಮನಸ್ಸು ಯಾಕ್ರಿ ಬರಲಿಲ್ಲ ಮುಂಜಾನೆ ಅಂದ ನಾವು ಒಬ್ಬಗ. ಯಾಕ್ರಿ? ನನ್ನ ಮನಸ್ಸು ನೋಡ್ರಿ, ಎಲ್ಲದಕ್ಕೂ ನನ್ನ ಮನಸ್ಸೇ ಹಂಗಾಯ್ತು, ನನ್ನ ಮನಸ್ಸು ಅಂತಿರಲ್ಲ. ನನಗೆ ಹೆಂಗೈತಿ ಹೇಳ್ರಿ ನೋಡೋಣ. ಅದು ಕರ್ಗೈತೆ, ಕೆಂಪಗೈತಿ, ಉದ್ದೈತಿ ನೋಡ್ರಿ. ಮತ್ತು ಎಲ್ಲರೂ ನನ್ನ ಮನಸ್ಸು ಅಂತೀರಿ, ನನ್ನ ಮನಸ್ಸು ಅಂತೀರಿ. ಹೆಂಗೈತಿ ನಿಮ್ಮ ಮನಸ್ಸು ಹೇಳ್ರಿ ನೋಡಮ್ಮ. ಜರ ತೋರಿಸ್ರಿ, ತೋರಿಸ್ರಿ ಒಂದೇಟು ಹೊರಗೆ. ಸ್ವಾಮಿಗಳ ಮನಸ್ಸು ಅಂತೀವಿ, ಕರೆ ಗೊತ್ತೇ ಆಗಿಲ್ಲ ನೋಡ್ರಿ ನಮ್ಗೆ ಇಲ್ಲಿ ತನ. ನಾ ಗೊತ್ತು ಮಾಡಿಕೊಡ್ತೀನಿ ಇವತ್ತು. ಎಷ್ಟು ದಿನ ನೀವು ಮನಸ್ಸಿನ ಕೂಡ ಗುದ್ದಾಡಿರಲ್ಲ, ನಿಮಗೆ ಮನಸ್ಸು ಅಂದ್ರೆ ಏನು ಗೊತ್ತೇ ಆಗಿಲ್ಲ. ಏನು ಗೊತ್ತಾಗಿದೆ ಮನಸ್ಸು? ನಿಮ್ಮ ಮನಸ್ಸು ಹೆಂಗೈತಿ ತೋರಿಸ್ಕೊಡ್ಲಿ, ಜರ್ಕಣ್ ತರೀರಿ ನೋಡ್ರಿ ಒಂದಿಷ್ಟು. ಹಾಂ, ಕಾಣಕತ್ತದ? ಎಲ್ಲಿ ಕಾಣ್ತದ್ರಿ? ಅದು ಕಾಣೋದಲ್ಲ, ಕೈಗೆ ಸಿಗುವುದಲ್ಲ. ಕೆಲಸ ಮಾಡೋದು ಬಿಡೋದಲ್ಲ, ನಿಮಗೆ ಒದ್ದಾಡಿಸೋದು ಬಿಡಂಗಿಲ್ಲ. ಎಷ್ಟು ಮಜಾ ಐತೆ ನೋಡ್ರಿ. ಮನಸ್ಸಂದ್ರೆ ಏನು? ಹಾಗೆ ಸ್ವಾಮಿ ಶಿವಾನಂದರು ಹೇಳ್ತಾರೆ. ಮನಸ್ಸಿನ ಡೆಫಿನೇಷನ್ ಭಾಳ ಚಂದ ಮಾಡಿದ್ದಾರೆ. ಮೈಂಡ್ ಈಸ್ ದ ನೇಮ್ ಆಫ್ ದ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಆರ್ ಥಾಟ್ ಕಂಟಿನ್ಯೂಸ್ಲಿ ಚೇಂಜಿಂಗ್. ಎಷ್ಟು ಚಂದ ಸೊಗಸಾಗಿ ಮನಸ್ಸಿನ ಸ್ವರೂಪವನ್ನು ಸ್ವಾಮಿ ಶಿವಾನಂದರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮೈಂಡ್ ಈಸ್ ದ ನೇಮ್ ಆಫ್ ದ ಸ್ಟ್ರೀಮ್ ಆಫ್ ದ ಕಾನ್ಷಿಯಸ್ನೆಸ್. ಏನು ಹಂಗಂದ್ರೆ ಅದಕ್ಕೆ ಅರ್ಥ? ಮನಸ್ಸು ಅಂದರೆ ನಿರಂತರವಾಗಿ ಹರಿಯುವ ವಿಚಾರಧಾರೆ. ಮನಸ್ಸಂದ್ರೆ ಏನ್ರಿ? ಮನಸ್ಸಂದ್ರೆ ಏನಂದ್ರೆ ಅವರು ಕಾನ್ಷಿಯಸ್ನೆಸ್, ಅರಿವಿನ ಹರಿವು. ಏನ್ರಿ? ಹರಿವಿನ ಹೆಸರೇ ಮನಸ್ಸು ಅಂದರು. ಅಥವಾ ಥಾಟ್ ಕಂಟಿನ್ಯೂಸ್ಲಿ ಚೇಂಜಿಂಗ್. ಅಥವಾ ಇನ್ನೊಂದು ಲಕ್ಷಣ ಹೇಳಿದ್ರಿ, ಎರಡನೇ ಲಕ್ಷಣ. ಎದಕ್ಕೆ ಮನಸ್ಸನ್ನು ಬೇಕಂತ ಕೇಳಿದ್ರ, ನಿರಂತರವಾಗಿ ಹರಿಯುವ ವಿಚಾರಧಾರೆ. ನಿರಂತರವಾಗಿ ಏನು ವಿಚಾರಧಾರೆ ಹರಿಯುತ್ತದಲ್ಲ, ಅದೇ ಮನಸ್ಸಿನ ಸ್ವರೂಪವಾಗಿದೆ. ನಿಜಗೊಂಡ್ರು ಭಾಳ ಸೊಗಸಾಗಿ ಹೇಳಿದರು. ಮನಸ್ಸಂದ್ರೆ ಏನು? ಮನವೆಂದಡೆ ಸಂಕಲ್ಪವದೈಸೆ. ಮನವೆಂದಡೆ ಸಂಕಲ್ಪವದೈಸೆ, ಸಂಕಲ್ಪವೇ ಮನವೈಸೆ. ಪ್ಯಾಸರ್ ಎರಡು, ಒಡಲು ಒಂದು. ನಾನು ಪರಮಾರ್ಥ ಗೀತೆ ಹೇಳಕತ್ತೀನಿ ನಿಮಗೆ. ಪರಮಾರ್ಥ ಗೀತೆ ಪ್ರಕ್ರಿಯೆ ಗ್ರಂಥಗಳಲ್ಲಿ, ವೇದಾಂತದಲ್ಲಿ ಬಹಳ ಶ್ರೇಷ್ಠವಾಗಿರುವಂಥ ಕೃತಿ. ಪರಮಾರ್ಥ ಗೀತೆ ಹೇಳಕತ್ತೀನಿ ನಿಮಗ, ಆದರೂ ನೀವು ಆನಂದವಾಗಿ ಕೇಳಕತ್ತೀರಿ. ಪರಮಾರ್ಥ ಗೀತೆಯಲ್ಲಿ ಮನಸ್ಸಿನ ಡೆಫಿನೇಷನ್ ಮಾಡ್ತಾ ನಿಜಗೊಂಡು ಹೇಳಿದರೆ ಏನಂತ? ಮನವೆಂದಡೆ ಸಂಕಲ್ಪವದೈಸೆ, ಸಂಕಲ್ಪವೇ ಮನವೈಸೆ. ಹಂಗಂದ್ರೆ ತಿಳಿಲಿಲ್ಲ ನಿಮಗೆ, ಹಳೆಗನ್ನಡ ಅದು. ಏನು ಹಂಗಂದ್ರೆ?
ಮನಸ್ಸು ಅಂದರೆ ಸಂಕಲ್ಪ ಮಾಡೋದು ಮನಸ್ಸು ಅಂದರು. ಎದಕ್ಕೆ ಮನಸ್ಸು ಅನ್ನಬೇಕು? ಸಂಕಲ್ಪ ಅಂದರು ಒಂದೇ, ಮನಸ್ಸು ಅಂದರು ಒಂದೇ, ಹೆಸರು ಎರಡೂ ಅದಕ್ಕೆ. ಹೆಂಗೆ ಒಬ್ಬ ಮನುಷ್ಯಗನೆ ಅಥವಾ ಒಬ್ಬ ಹೆಣ್ಮಗಳಿಗನೆ ತವ್ರ ಮನ್ಯಾಗ ಒಂದು ಹೆಸರು ಇಟ್ಟಿರ್ತಾರ. ಅದು ಇದಕ್ಕೆ ಕೂಡಿ ಬರ್ಲಿಕ್ಕಂದ್ರೆ ಏನು ಕೂಡಿ ಬರ್ದಲ್ರಿ? ಸಾಲಾವಳಿ ನೋಡ್ತಾರಲ್ಲ. ಗಂಡ ಹೆಂಡತಿ ಸಾಲಾವಳಿ ನೋಡ್ತಿರಲ್ಲ. ಇನ್ನೊಂದು ಸಾಲಾವಳಿ ನೋಡ್ರಿ, ನಿಮ್ಮ ಮೇಲೆ ಅತಿ ಸುಸಿದು ಸಾಲಾವಳಿ ನೋಡ್ರಿ. ಅವು ಕೂಡ್ತಾವೆ ನೋಡ್ರಿ. ಮೊದಲು ಅವು ಕೂಡಿಸ್ಬೇಕಾಗಿದೀವಿ. ಹೆಂಗಾರ ಕೂಡ್ತಾವೆ. ಆ ಸಾಲಾವಳಿ ಕೂಡಿ ಬರ್ಲಿಕ್ಕಂದ್ರೆ ಅಲ್ಲಿ ಲತಾ ಕೂಡ್ಲಿಲ್ಲಪ್ಪ, ಏಕ್ ನಾಡಿ ಆಯಿತು ಮಾತಲ್ಲ. ಇಲ್ಲೇನು ಮಾಡ್ತಾರೆ? ವನಿತಾ ಹೆಸರು ಎರಡು ಅದಾವ ಅಕ್ಕಿಗೆ, ಆದರೆ ಇರೋಕ್ಕೆ ಒಬ್ಬಕ್ಕಿನೇ. ಹಂಗೆ ಸಂಕಲ್ಪ ಅಂದರು ಮನಸ್ಸು ಅಂದ್ರೂ ಸಂಕಲ್ಪ. ಹೆಸರು ಎರಡು ಅದಾವ ಒಂದೇ, ಸಂಕಲ್ಪಾತ್ಮಕಂ ಮನಃ. ಮತ್ತೊಂದು ಲಕ್ಷಣ ಏನು ಮಾಡಿದ್ರಿ? ಸಂಕಲ್ಪಾತ್ಮಕಂ ಮನಃ. ಏನು ಹಂಗಂದ್ರ? ಸಂಕಲ್ಪಾತ್ಮಕಂ ಮನಃ, ಸಂಕಲ್ಪ ಮಾಡುವುದು ಮನಸ್ಸು. ಸಂಕಲ್ಪ ಅಂದ್ರೆ ಏನು? ಅದ್ರ ಬಗ್ಗೆ ಹೇಳ್ಬೇಕ್ರಿ. ಸಂಕಲ್ಪ ಅಂದರೆ ಅನಾಸನ್ನ ಕ್ರಿಯೇಚ್ಛಾ ಸಂಕಲ್ಪ. ಅದರ ಲಕ್ಷಣ ಹೇಳಿದ್ರೆ ಏನಂತ? ಮುಂದಾಗೋದನ್ನು ಇಂದು ಯೋಚನೆ ಮಾಡ್ಕೊಂತ ಕುಂದ್ರೋದು, ಮುಂದೆ ಮಾಡಬೇಕಾದದ್ದನ್ನು ಇವತ್ತು ಮಾಡ್ಬೇಕಂತ ವಿಚಾರ ಮಾಡ್ಕೊಂತ ಕುಂದ್ರೋದಕ್ಕೆ ಏನಂತಾರೆ? ಸಂಕಲ್ಪ. ನೀವು ಸೋಮ್ಯರಂಗಿಲ್ಲ. ಹಿಂದಿಂದರ ವಿಚಾರ ಮಾಡ್ತೀರಿ, ಮುಂದಿಂದರ ವಿಚಾರ ಮಾಡ್ತೀರಿ, ಇವತ್ತಿಂದ ಈ ಕ್ಷಣದ ವಿಚಾರ ಮಾಡಂಗಿಲ್ಲ. ಒಬ್ರು ಭಾಳ ಚಂದ ಹೇಳೋರು. ಏನಂದ್ರೆ ನೋಡು, ಕಾಲಗಳಿರೋಡು ಮೂರಲ್ಲ, ಯಾವ್ಯಾವ ಅದಾವ್ರಿ? ಟೆನ್ಸ್ಗಳು ಎಷ್ಟು ಅದಾವೆ? ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಹೌದಲ್ರಿ? ಮೂರು ಅದಾವ್ರಿ ಕಾಲ. ಸ್ವಲ್ಪ ಗ್ರಾಮರ್ ಹೇಳ್ತೀನಿ. ಐ ವಿಲ್ ಟೆಲ್ ಯು ಇಂಗ್ಲೀಷ್ ಗ್ರಾಮರ್. ಪ್ಲೀಸ್ ಲಿಸನ್ ಟು ಮೀ. ಏನಂದ್ರೆ ಪಾಸ್ಟು ಎರಡದ, ಮತ್ತು ಫಾಸ್ಟ್ ಅಲ್ಲಿ ಹೇಳ್ತಾ ಇರೋದು ಪಾಸ್ಟ್ ಅಷ್ಟೇ. ಫಾಸ್ಟ್ ಅಂದ್ರೆ ಸ್ಪೀಡ್ ಅಂತ ಅರ್ಥ ಆಗ್ತದೆ. PAST ಪಾಸ್ಟ್ ಅಷ್ಟೇ. ಪಾಸ್ಟ್ ಟೆನ್ಸ್. ಪಾಸ್ಟ್ ಅಂದ್ರೆ ಅವ ಅಂದ ಭಾಳ ಚಂದ ಉದಾಹರಣೆ ಕೊಟ್ಟು ಹೇಳಿದಾನೆ. ಏನಂದ್ರೆ ಪಾಸ್ಟ್ ಈಸ್ ವೇಸ್ಟ್ ಪೇಪರ್, ಪಾಸ್ಟ್ ಈಸ್ ವೇಸ್ಟ್ ಪೇಪರ್, ಪ್ರೆಸೆಂಟ್ ಈಸ್ ನ್ಯೂಸ್ ಪೇಪರ್, future is question paper. Write it carefully, otherwise your life will be tissue paper. ಗೊತ್ತಾಯ್ತು ನಿಮ್ಗೆ? ಇಲ್ಲ ಗೊತ್ತಾಗಿಲ್ಲ. ನಾನು ಬಿಡಿಸಿ ಹೇಳ್ತೀನಿ ಕೇಳ್ರಿ. ಅವ್ನು 4 ನಮೂನಿ ಪೇಪರ್ ನಮ್ಮ ಮುಂದಿಟ್ಟಾನ. ಯಾವ್ಯಾವ ಪೇಪರ್ ರೀ? ವೇಸ್ಟ್ ಪೇಪರ್, ನ್ಯೂಸ್ ಪೇಪರ್, ಕ್ವಶನ್ ಪೇಪರ್, ಕೊನೆಯದು ಟಿಶ್ಯೂ ಪೇಪರ್. ಪಾಸ್ಟ್ ಈಸ್ ವೇಸ್ಟ್ ಪೇಪರ್. ಪಾಸ್ಟ್ ಅಂದ್ರೆ ಆದಾಗ ಹೋಯ್ತು ನೋಡ್ರಿ, ಬರೇ ಅದನ್ನ ವಿಚಾರ ಮಾಡ್ತಂದು ಮಂದ್ಯ. ಏನು ಅದನ್ನ ತಲೆಗೆ ತರಬಾರ್ದು. ಆದಾಗೋಯ್ತು, ಹಂಗಾಯ್ತು, ಹಿಂಗಾಯ್ದಕ್ಕೆ ಹಂಗಂದು ಹಿಂಗಂದು ಅವ ಹಂಗೆ ಮಾಡಿದೆ. ತಲೆಗೆ ತರಬೇಡ ಅದನ್ನು. ಏಟು ವಿಚಾರ ಮಾಡಿದ್ರು ಅದೇನು ಬದಲಾಗೋದಲ್ಲ, ಬಂದದ್ದಲ್ಲ, ಬಾರಿಸಿದ್ದಲ್ಲ. ಅದಕ್ಕೊಂದು ಕತೆ ನೆನಪಾಗೈತಿ. ಕತೆ ಹೇಳಕ್ಕೆ ನಾ ಬೇರೆ ಭಾಳ ದೊಡ್ಡ ಕತೆ ಬೇರೆ ಹೇಳೋದೀನಿ. ಪಾಸ್ಟ್ ಈಸ್ ಏನೈತ್ರಿ? ಪಾಸ್ಟ್ ಈಸ್ ವೇಸ್ಟ್ ಪೇಪರ್. ಅದು ವೇಸ್ಟ್ ಪೇಪರ್ ಇದ್ದಂಗೆ. ಪ್ರೆಸೆಂಟ್ ಈಸ್ ನ್ಯೂಸ್ ಪೇಪರ್. ಇವತ್ತು ನ್ಯೂಸ್ ಪೇಪರ್ ನೋಡ್ರಿ, ಎಲ್ಲರೂ ಎಷ್ಟು ಪ್ರೀತಿ ಮಾಡ್ತಾರೆ. ಇವ್ರ ಕೈಯಿಂದ ಅವ ಕಸ್ಕೊತಾನೆ, ಅವ್ನ ಕೈಯಿಂದ ಇವ ಕಸ್ಕೊತಾರೆ. ಎಷ್ಟು ಪ್ರೀತಿ ರೀ ಅದಕ್ಕೆ. ಇವತ್ತು ದಾಡ್ತು ಅಂತಂದ್ರೆ ಮರ್ದ ವಿಷಯ ಏನಾಗ್ಬಿಡ್ತದೆ? ಅದು ವೇಸ್ಟ್ ಪೇಪರ್ ಆಗಿಬಿಡ್ತದೆ. ಅದು ಬರೀ ಚೂಡಾಕಿ ಕೊಡ್ಲಾಕ ಇವತ್ತೆಲ್ಲ ಹರಿದು ಹಾಕಿಬಿಟ್ಟಾರ ನೋಡ್ರಿ. ಚೂಡ ಕೊಡ್ಲಾಕ ಬೀಗ್ರಿ ಚೂಡ ಕೊಡ್ಲಾಕ ಬೆಳೆಸ್ಯಾರದು ವೇಸ್ಟ್ ಪೇಪರ್. ಪಾಸ್ಟ್ ಏನಾಯ್ತು ರೀ? ವೇಸ್ಟ್ ಪೇಪರ್ ಆಯಿತು. ಪ್ರೆಸೆಂಟ್ ಈಸ್ ನ್ಯೂಸ್ ಪೇಪರ್. ಇದು ಮಾತ್ರ ಬಿಸಿ ಬಿಸಿ ಸುದ್ದಿ, ಭಾಳ ಪ್ರೀತಿ ಮಾಡ್ತಾರೆ ಅದನ್ನು. ಪ್ರೆಸೆಂಟ್ ಈಸ್ ನ್ಯೂಸ್ ಪೇಪರ್. ಫ್ಯೂಚರ್, ನಾಳಿನ ದಿನ ಅಂತ ಏನೈತಲ್ಲ, ಫ್ಯೂಚರ್ ಈಸ್ ಕ್ವಶನ್ ಪೇಪರ್.
ಅದು ಕ್ವಶನ್ ಪೇಪರ್ ಇಂದ ರೈಟ್ ಇಟ್ ಕೇರ್ಫುಲಿ, ಅದನ್ನ ಭಾಳ ಹುಷಾರಾಗಿ ಬರ್ರಿ, ಸರಿಯಾಗಿ ಆನ್ಸರ್ ಬರ್ರಿ ಅಂದ್ರೇನೆ ಅಂಕ ಚಂದ ಸಿಗುತ್ತಾವ, ನೌಕರಿ ಸಿಗುತ್ತದ, ಲೈಫ್ ಸೆಟಲ್ ಆಗ್ತದೆ. ಅದಕ್ಕೆ ರೈಟ್ ಇಟ್ ಕೇರ್ಫುಲಿ, ಅದರ್ವೈಸ್ ಯುವರ್ ಲೈಫ್ ವಿಲ್ ಬಿ ಟಿಶ್ಯೂ ಪೇಪರ್. ನೀ ಅದನ್ನು ಕ್ವಶನ್ ಪೇಪರ್ದಂಗಿರುವಂಥ ಭವಿಷ್ಯವನ್ನು ಚೆನ್ನಾಗಿ ಬರಲಿಲ್ಲ ಅಂದ್ರೆ ನಿನ್ನ ಬದುಕು ಏನಾಗ್ತದೆ? ಟಿಶ್ಯೂ ಪೇಪರ್. ನಿಮ್ಗೆ ಗೊತ್ತಲ್ಲ, ಟಿಶ್ಯೂ ಪೇಪರ್ ಹಳ್ಳಿ ಮಂದಿಗೆ ಗೊತ್ತಿರಂಗಿಲ್ಲ. ಅವೆಲ್ಲಿರ್ತಾವೆ ಗೊತ್ತೇನ್ರಿ? ವಾಶ್ರೂಮ್ದಾಗ ಇರ್ತಾವೆ. ವಾಶ್ರೂಮ್ ಅಂದ್ರೆ ಗೊತ್ತಾಗಲಿ ಇವರಿಗೆ. ಏನಂತಾರೆ, ನೀವೇನಂತೀರಿ? ಟಾಯ್ಲೆಟ್. ಟಾಯ್ಲೆಟ್ ಅಂದ್ರೆ ಒಂದಿಷ್ಟು ಮಂದಿಗೆ ಇನ್ನೂ ಗೊತ್ತಾಗಿಲ್ಲ. ಸಂಡಾಸು ರೂಮ ಈಗ ಗೊತ್ತಾಯ್ತು. ಏನ್ರಿ ಅಲ್ಲಿಟ್ಟಿರ್ತಾರ ಹೊಲಸು ಒರೆಸ್ಲಕ್ಕ. ಹಂಗಾಗ್ತದೆ ನಿನ್ನ ಜೀವನ, ಟಿಶ್ಯೂ ಪೇಪರ್ ಆಗ್ತದೆ ಅಂತಾರೆ. ಯಾವುದು? ಭವಿಷ್ಯವನ್ನು ಚೆನ್ನಾಗಿ ನೀವು ಬಳಸಿಕೊಳ್ಳಿಲ್ಲ ಅಂತಂದ್ರೆ. ಎಷ್ಟು ಚಂದ ಮಾತಾಯ್ತಲ್ಲ, ನೆನ್ಪಿಟ್ಕೋಬೇಕು ನೀವು ಇದನ್ನು. 4 ಪೇಪರ್ ಬದುಕೇನಾಗಬಾರ್ದು? ಟಿಶ್ಯೂ ಪೇಪರ್ ಆಗಬಾರ್ದು. ಅವು ಪಾರನ್ ಮಂದಿರ್ತದೆ ನೋಡ್ರಿ, ನೀರ ಬಳಸಂಗಿಲ್ರಿ. ನಾವು ರವಿಶಂಕರ್ ಗುರೂಜಿಯವ್ರ ಆಶ್ರಮಕ್ಕೆ ಹೋಗ್ತೀವಿ, ರೌಂಡ್ ಸುತ್ತಿ ಬರೀ ಅದನ್ನೇ ಇಟ್ಟಿರ್ತಾವ ಏನ್ರಿ. ನಾವು ಹುಡುಕ್ಯಾಡ್ಕೊಂಡು ತೊಗೊಂಡು ಹೋಗ್ಬೇಕು ನೀರು. ಅದ್ರ ಬಗ್ಗೆ ಹೇಳೋದು ಬೇಡ ಈಗ. ನಾನೇನು ಹೇಳಬೇಕಾಗಿದೆ? ಮನಸ್ಸು ಬರೀ ಆಗ ಹೋದಂಥ ಚಿಂತೆ ಮಾಡುತ್ತದೆ, ಮುಂದಿಂದು ಚಿಂತೆ ಮಾಡುತ್ತದೆ. ಮನಸ್ಸಂದ್ರೆ ಏನ್ರಿ? ಹಿಂದಿಂದರ ವಿಚಾರ ಮಾಡೋದು, ಮುಂದಿಂದರ ವಿಚಾರ ಮಾಡೋದು. ಮುಂದಾಗಬೇಕಾದದ್ದನ್ನು ಈಗ ವಿಚಾರ ಮಾಡ್ಕೋಂತ ಕುಂದಿರ್ತದಲ್ಲ, ಇದು ಮನಸ್ಸು. ನಿರಂತರವಾಗಿ ವಿಚಾರಧಾರೆ ಹರಿತಿರ್ತದೆ. ಆ ವಿಚಾರಧಾರೆ ನಿರಂತರ ನಡೀತದಲ್ಲ, ಒಂದು ಕೆಲಸ ಮಾಡಬೇಕು. ಹೀಗಿರುವಂಥ ಈ ಮನಸ್ಸಿಗೆ ಅದರ ವಿಚಾರ ಏನು ನಡೀತಿರ್ತದಲ್ಲ, ಚಲೋ ವಿಚಾರ ಅದರ ಬಾಯ ಕೊಡ್ಬೇಕು ಯಾವಾಗ. ಮನುಷ್ಯನ ಕರ್ತವ್ಯ ಏನಪ್ಪ ಅಂತ ಕೇಳಿದ್ರೆ, ಮನಸ್ಸಿನ ಆಹಾರ ಹಂಗೆ ಮಹಿಗೆ ಆಹಾರ ಬೇಕಲ್ಲ. ವಾಟ್ ಫುಡ್ ಈಸ್ ಟು ದ ಬಾಡಿ, ಪ್ರೇಯರ್ ಈಸ್ ಟು ದ ಮೈಂಡ್ ಅಂದ್ರೆ ಅವರು. ಈ ಮಾತು ಸ್ವಲ್ಪ ಲಕ್ಷ್ಯ ಕೊಡ್ರಿ. ನೀವು ಶರೀರಕ್ಕೆ ಆಹಾರ ಎಂಥದ್ದು ಕೊಡಬೇಕು? ಅದಕ್ಕೇನು ಹಿಡಿಸ್ತದ? ನಿಮ್ಮ ಶರೀರ ನಿಮ್ಗೆ ಹೇಳುತ್ತದೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು. ಬಾಯಿ ಚಟಕ್ಕೆ ತಿನ್ನಬಾರ್ದು ತಿಂತೀರಿ ನೀವು. ಒಂದು ರಾತ್ರಿ ಓಡಿಸಾಡಿ ನಿಮಗೆಲ್ಲ ಬೈ ಅದು ಬಡ್ಬುಡ್ ಮಾಡ್ತಿತ್ತು ಅಂತಂದ್ರೆ ಬೇಲಾಗತ್ತದ ನಿಮಗಂತ ತಿಳ್ಕೊಬೇಕು. ಯಾವ್ದ್ರಿ? ಕಡಬಡ್ ನಡೆಸಿತ್ತು ಅವ ಬೇಲಾಕತ್ತಿರ್ತದ. ಅದೇನ್ರಿ ನಿಮಗೆ ಅದ್ರ ಬೇಗಳ ಅರ್ಥ ಆಗಂಗಿಲ್ಲ. ಅದು ಏನಂತಿರ್ತದೆ ಗೊತ್ತೇನು? ಮಂದಿ ಮುಂದೆ ತೊಗೊಂಡು ಮಾಯಕ್ಕೆ ತೊಗೊಂಡು ಕುಂತು ಶಾಸ್ತ್ರ ಹೇಳ್ತೀವಿ, ಹ್ಞೂ ಅಂತ ಶೀತನ ತಿನ್ನಬಾರ್ದಂತ. ಯಾಕಂದ್ರೆ ಇವತ್ತು ಹ್ಞೂ ಅಂತ ಶೀತನಿ ತಿಂದು ಬಂದೀವಿ, ಅದಕ್ಕೆ ನಮ್ಮದು ಏನು ಇಟ್ಕೊಳಂಗಿಲ್ಲ. ನಾವು ಹೊರಗೆ ಸೇರಿ ಮುಚ್ಚಿಟ್ಕೊಂಡು ಬಂದೆ ಅಲ್ಲ. ನಾವು 1-2 kg ಒಂದು ಸೊಲಿಗೆ ಶೀತನಿ ತಿಂದು ಬಂದೀವಿ. ಈ ಬೆಳತನ ಹೆಂಗಾಯ್ತು ನೋಡ್ಬೇಕು. ಹೇಳ್ತದ ನಿಮ್ಮ ಶರೀರ ಹೇಳ್ತದೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಹೇಳಂಗಿಲ್ಲ. ಆ ಕ್ಷಣ ನಿಮಗೆ ಸ್ಪಂದನೆ ಮಾಡ್ತದದು. ಆದರೂ ಹುಚ್ಚುಗೊಟ್ಟಿ ಮನುಷ್ಯ ಬುದ್ಧಿನೇ ಕಲಿಯಂಗಿಲ್ಲ. ಬ್ಯಾಡ ಅಂದ್ರೆ ನಾಲಿಗೆ ರುಚಿ ಹತ್ತಿದ್ದು ಅದನ್ನೇ ತಿನ್ಬೇಕಂತ. ಉಪ್ಪಿನಕಾಯಿ ತಿಂದ್ರೆ ಪಿತ್ತ ಆಗ್ತದೆ, ಯಾಕೆ ತಿಂತೀರಿ? ಬಿಡಂಗಿಲ್ಲ. ಕುರ್ಕುರೆ ತಿಂದ್ರೆ ಹೊಟ್ಟೆ ಓಡಿಸಾಡ್ತದೆ, ಅದನ್ನೇ ತಿನ್ಬೇಕಂತಾನೆ. ಅದಕ್ಕೆ ಶರೀರ ಚಂದ ಇರಬೇಕಂದ್ರೆ ಶರೀರಕ್ಕೆ ಯೋಗ್ಯವಾಗುವಂಥ ಹ್ಯಾಂಗ ಬಾಡಿಗೆ ಫುಡ್ ನೀವು ಕೊಡಬೇಕು, ಹೌದಿಲ್ಲ? ಹಾಗೆ ಮನಸ್ಸಿಗೂ ಕೂಡ ಆಹಾರ ಐತಿ. ಮನಸ್ಸಿನ ಆಹಾರ ಏನಪ್ಪ? ಮನಸ್ಸಿನ ಆಹಾರ ವಿಚಾರಧಾರೆ. ಎಂಥ ಆಹಾರ ಕೊಡುತ್ತಿ ಅಂಥ ಮನಸ್ಸು ತಯಾರಾಗ್ತದೆ. ಅದಕ್ಕೆ ಅವರಂದ್ರು ಮೈಂಡ್ ಚಂದ ಇರಬೇಕಾಗಿತ್ತಂದ್ರೆ ಅದರ ಆಹಾರ ವಿಚಾರಧಾರೆ ಸದಾ ಸುವಿಚಾರವನ್ನು ಮನಸ್ಸಿನ ಬಾಯ ಕೊಡು. ನಾನು ಮಾತಾಡ್ತಲಕೈತೆ ನಿಮಗೆ.
ಆಗ ಮನಸ್ಸು ಸುಸಂಸ್ಕೃತ ಮನಸ್ಸಾಗ್ತದೆ. ಮನ ಪಾಪರಹಿತ ಮನಸ್ಸಾಗ್ತದೆ. ಯಾವಾಗ ಪಾಪರಹಿತ ಮನಸ್ಸಾಯಿತೋ, ವಿಮಲ ಮನಸ್ಸಾಯಿತೋ, ಮನಸ್ಸಿನ ಚಾಂಚಲ್ಯತೆ ಸಹಜವಾಗಿ ಕಡಿಮೆ ಹಾಕೊಂತ ಬರ್ತದೆ. ಮನಸ್ಸಿನ ಚಾಂಚಲ್ಯತೆ ಕಡಿಮೆ ಆಯ್ತು ಅಂದ್ರೆ ಮನಸ್ಸು ನೀವು ಹೇಳ್ದಂಗೆ ಕೇಳುತ್ತದೆ, ನಿಮ್ಮ ವಶಕ್ಕೆ ಬರುತ್ತದೆ. ಮನಸ್ಸಿನ ನಿಗ್ರಹಕ್ಕೆ ಪತಂಜಲಿ ಒಂದು ದರ್ಶನವನ್ನೇ ಕೊಟ್ಟ ನಮಗೆ. ಮನಸ್ಸನ್ನು ಹೇಗೆ ಸುಸಂಸ್ಕೃತಗೊಳಿಸಬೇಕು, ಮನಸ್ಸನ್ನು ಹೆಂಗೆ ಪಳಗಿಸಬೇಕು, ಮನಸ್ಸನ್ನು ಹೆಂಗೆ ವಶ ಮಾಡ್ಕೋಬೇಕು, ಮನಸ್ಸಿನಿಂದ ನಾವು ಹೆಂಗೆ ಪ್ರಯೋಜನ ಪಡಿಬೇಕು, ಏನು ಅದ್ಭುತ ಪತಂಜಲಿ ಹೇಳಿದರು. ಅವರು ಅಥಾಥೋ ಯೋಗಾನುಶಾಸನಂ, ಯೋಗವನ್ನು ಹೇಳ್ತೀವಿ. ಯಾತಕ್ಕೆ ಯೋಗ ಹೇಳ್ತೀರಿ ಅಂತ ಕೇಳಿದಾಗ ಅವರು ಮೊದಲನೇ ಸೂತ್ರದಲ್ಲೇ ಹೇಳಿದ್ದೇನಪ್ಪ ಅಂತಕಾರ, ಯೋಗ ಚಿತ್ತವೃತ್ತಿ ನಿರೋಧ. ನಾವು ಯೋಗ ಹೇಳಕ್ಕೆ ಹೊಂಟದ್ದು ಎದಕ್ಕಪ್ಪ ಅಂದ್ರೆ ಚಿತ್ತವೃತ್ತಿ. ಮನಸ್ಸಂದ್ರೆ ಏನ್ರಿ? ಚಿತ್ತವೃತ್ತಿ. ಮನಸ್ಸಂದ್ರೇ ಚಿತ್ತವೃತ್ತಿ. ಚಿತ್ತಿನ ವೃತ್ತಿ ಯಾವತ್ತು ಹರಿತಾ ಇರ್ತದೆ. ಇದನ್ನು ಹೆಂಗೆ ನಿರೋಧಿಸಬೇಕು? ಅದರ ನಿರೋಧಕ್ಕೆ ಹಲವು ಉಪಾಯಗಳನ್ನು ಹೇಳಿದರು, ಯೋಗಗಳನ್ನು ಹೇಳಿದರು, ಧ್ಯಾನ ಹೇಳಿದರು, ಧಾರಣ ಹೇಳಿದರು, ಪ್ರಾಣಾಯಾಮ ಹೇಳಿದರು, ಸತ್ಸಂಗ ಹೇಳಿದರು. ನಿಮಗೆಲ್ಲ ಪ್ರಾಣಾಯಾಮ, ಧಾರಣ, ಧ್ಯಾನ ಇವೆಲ್ಲ ಸಾಧ್ಯ ಇಲ್ಲ. ನಿಮಗೆ ಸುಲಭ ಸಾಧ್ಯ ಅಂದ್ರೆ ಒಂದು ನಾಮಸ್ಮರಣ, ಒಂದು ಸತ್ಸಂಗ ಇವು ಮಾಡ್ಕೊತ ಹೋಗ್ರಿ. ನಿಮ್ಮ ಮನಸ್ಸು ಸ್ವಚ್ಛ ಆಗ್ತದೆ, ನಿಮ್ಮ ಮನಸ್ಸು ವಿಕ್ಷೇಪದಿಂದ ಕಡಿಮೆ ಆಗ್ತದೆ. ನಿಮ್ಮ ಮನಸ್ಸು ಒಂದಿಲ್ಲ ಒಂದು ದಿವಸ ನಿಮಗೆ ಶಾಂತಿ ಕೊಡ್ತದೆ. ಮನಸ್ಸನ್ನು ಅಷ್ಟು ಸುಲಭವಾಗಿ ನಿಗ್ರಹಿಸ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಅಷ್ಟು ಸುಲಭವಾಗಿ ಮನಸ್ಸು ನಿಮ್ಮ ಕೈವಶಕ್ಕೆ ಬರೋದಿಲ್ಲ. ಅದಕ್ಕೆ ಅವರಂದರು, ಕಂಟ್ರೋಲಿಂಗ್ ಮೈಂಡ್ ಈಸ್ ನಾಟ್ ಎ ಒನ್ ಡೇ ಜಾಬ್. ಹಿಂಗೆ ನಾನು ಮನಸ್ಸು ತಡೆ ಹಿಡಿತೀನಿ ಅಂತಂದರೆ ಸಾಧ್ಯ ಇಲ್ಲಪ್ಪ. ಬಟ್ ಇಟ್ ನೀಡ್ಸ್ ಅ ರೆಗ್ಯುಲರ್ ಆ್ಯಂಡ್ ಸಿಸ್ಟಮೆಟಿಕ್ ಪ್ರಾಕ್ಟೀಸ್. ಬಹಳ ಅಭ್ಯಾಸ ಮಾಡಬೇಕು, ಬಹಳ ಪ್ರಯತ್ನ ಮಾಡಬೇಕು. ಎಂಥವರ ಮನಸ್ಸು ವಿಷಯದತ್ತ ಜಾರಿ ಹೋಗುತ್ತದೆ. ನಿಮಗಿಷ್ಟು ವ್ಯಾಖ್ಯಾನ ಸಾಕು. ಒಂದು ಕತೆ ಹೇಳಮಿಗೆ ಭಾಳ ತಾಯಂದಿರೆಲ್ಲ ಶರೀರ ಕತೆ ಹೇಳಿದರೆ ನಿಮಗೆ ಹಿಡಿಸ್ತದೆ. ಎಂಥವರ ಮನಸ್ಸು ಜಾರ್ತದೆ ಅನ್ನೋದಕ್ಕೆ ನಾನು ಜಗನ್ಮಾತೆ ರೇಣುಕಾ ಮಹಾಮಾತೆ ರೇಣುಕೆಯ ಒಂದು ಸ್ಟೋರಿ ಹೇಳಬೇಕು ಅಂತ ನಾನು ವಿಚಾರ ಮಾಡಿದ್ದೇನೆ. ಪ್ರಸಿದ್ಧ ಎಲ್ಲರಿಗೂ ರೇಣುಕಾ ಮಾತೆ ಯಾರಿಗೆ ಪ್ರಸಿದ್ಧ ಹೇಳ್ರಿ? ನಿಮಗೆ ರೇಣುಕಾ ಅಂದ್ರೆ ಭಾಳ ಮಂದಿಗೆ ಗೊತ್ತಾಗಂಗಿಲ್ಲ. ಎಲ್ಲಮ್ಮ ಅಂದ್ರೆ ಪಕ್ಕ ಗೊತ್ತಾಗ್ಬಿಡ್ತದೆ. ಏಕ್ರಿ ಅವ ಎಲ್ಲಮ್ಮ ಅಂದ್ರೆ ಎಲ್ಲರ ಅಮ್ಮ ಎಲ್ಲಮ್ಮ ಹುಟ್ಟಿ ಬಂದಿ ಎಲ್ಲಮ್ಮನಾಗೆ ನಿನ್ನ ಮದುವೆಯ ಮಾಡೇ ಕೊಟ್ಟಾರವ ಜಮಾದಗ್ನಿಗೆ. ನೀವು ತುಂತುನಿ ಹಾಡಂದ್ರೆ ಹಾಡ್ತೀನಿ, ಹಂತಿ ಹಾಡಂದ್ರೆ ಹಾಡ್ತೀನಿ. ಮಾನ್ಯ ಒಂದು ಹಂತಿ ಪುಸ್ತಕ ಓದ್ದೆ ನಾನು. ಹಂತಿ ನೀ ಎಲ್ಲಿ ಕುಂತಿ ಅಂತ ಬರ್ದ ನಾವು ಮೊದಲದವರೊಬ್ಬರು ಭಾಳ ಚಂದ ಬರೆದಾರ. ಹಂತಿ ಪದಗಳನ್ನು ಭಾಳ ಅದ್ಭುತ ಬರೆದಿದ್ದಾರೆ. ಇಲ್ಲಿ ನನಗೆ ಏನು ಹೇಳಬೇಕಾಗಿದೆ, ಎಲ್ಲಮ್ಮನ ಕತೆ. ಎಲ್ಲಮ್ಮ ರೇಣುಕಾ ಅಮ್ಮ ರಾಜಕುಮಾರಿ, ಹಂಗಂದ್ರೆ ತಿಳಿತಾನೆ ನಿಮಗೆ? ರಾಜಕುಮಾರಿ, ರಾಜನ ಮಗಳು. ಅಪ್ಪನ ಹೆಸರನ್ನು ಆಕಿಗೆ ಬಳವಳಿಯಾಗಿ ಬಂದದ್ದು ರೇಣುಕಾ ರಾಜ. ಅಪ್ಪನ ಹೆಸರೇನು? ರೇಣುಕಾ ರಾಜ. ತಾಯಿ ಹೆಸರು ಭೋಗಾವತಿ. ಒಬ್ಬಳೆ ಮಗಳಿಕಿ. ರಾಜರ ಮಗಳು, ಒಬ್ಬಳೆ ಮಗಳು.
ಮುದ್ದು ಮುದ್ದಾಗಿ ಬೆಳೆಸಿದ್ರು. ಒಬ್ಬಳೆ ಮಗಳಂದ್ರಿ ಹೆಂಗೆ ಬೆಳೆಸಿರ್ಬೇಕು ನೀವೇ ಲೆಕ್ಕ ಹಾಕ್ರಿ. ಭಾಳ ಮುದ್ದು ಮುದ್ದಾಗಿ ಬೆಳೆಸಿದ್ರು. ರೇಣುಕಾ ವೈಭೋಗದ ಮಧ್ಯದಲ್ಲಿ ತಾರುಣ್ಯಕ್ಕೆ ಕಾಲಿಟ್ಟಿದ್ದಾಳೆ. ಹಂಗಂದ್ರೆ ತಿಳಿತಿಲ್ಲ ನಿಮಗೆ, ತಾರುಣ್ಯಕ್ಕೆ ಕಾಲಿಟ್ಟಿದಂದ್ರೆ ಇವ್ರಿಗೆ ಅರ್ಥ ಆಗಿಲ್ಲ. ಇವ್ರು ತಿಳಿಯಂಗೆ ಹೇಳ್ಬೇಕಂದ್ರೆ ಏನ್ರಿ, ವಯಸ್ಸಿಗೆ ಬಂದಾಳ, ಮದುವೆ ವಯಸ್ಸು. ಮಗಳು ದೊಡ್ಡಕ್ಕೆ ಆದ ಕೂಡಲೇ ತಾಯಿ ತಂದೆಗಳಿಗೆ ಬಂದ ಚಿಂತೆ. ಮಗಳಿಗೆ ಯೋಗ್ಯವರನಿಗೆ ಕೊಟ್ಟು ಮದುವೆ ಮಾಡಬೇಕು, ಕೊಡಬೇಕು. ಉತ್ತಮನಾದವಂಗೆ ಮಗಳಂ, ನೌಕರಿ ಉಳ್ಳವಂಗೆ ಮಗಳಂ. ಇಲ್ಲ ಯಾರಿಗಂದಾರೆ, ಉತ್ತಮನಾದವಂಗೆ. ತಾಯಿ ತಂದೆಗೆ ಒಂದು ದೊಡ್ಡ ಚಿಂತೆ ಏನಪ್ಪ, ಮಗಳಿಗೆ ಯೋಗ್ಯವರನನ್ನು ನೋಡಿಕೊಡಬೇಕು. ಯೋಗ್ಯವರನ್ನ ಹುಡುಕಾಡ್ತಾ ಇದ್ರು. ಅನೇಕ ವ್ರತ ಉಪವಾಸಾದಿ ವ್ರತಗಳನ್ನು ಎಲ್ಲ ಮಾಡುತ್ತಿದ್ರು. ಮಗಳ ಯೋಗ್ಯವರನಿಗಾಗನೇ ಏನೋ ಒಂದು ವ್ರತಾಚರಣೆ ಮಾಡುವಾಗ ಅದರ ಮುಕ್ತಾಯ ಸಮಾರಂಭಕ್ಕೆ ಜಮದಗ್ನಿ ಯತಿಯನ್ನು ಕರೆದಿದ್ರು. ಜಮದಗ್ನಿ ತುಂಬು ತಾರುಣ್ಯದಲ್ಲಿರುವಂಥ ಚೈತನ್ಯದ ಚಿಲುಮೆಯಂತೆ ಇರುವಂಥ ಯುವಕನಾದಂಥ ತಪಸ್ವಿ, ಮಹಾತಪಸ್ವಿ ಜಮದಗ್ನಿ ಸಾಮಾನ್ಯನಲ್ಲ, ಮಹಾತಪಸ್ವಿಯಾಗಿದ್ದ, ತೇಜಪುಂಜನಾಗಿದ್ದ, ಬ್ರಹ್ಮಚಾರಿಯಾಗಿದ್ದ, ಬಾಲಭಾಸ್ಕರನಂತೆ ತೇಜಪುಂಜನಾಗಿರತಕ್ಕಂಥ ಜಮದಗ್ನಿ ರೇಣುಕ ಮಹಾರಾಜನ ಮನೆಗೆ ವ್ರತಾಚರಣೆ ತೀರಿಸಲು ಬಂದಿದ್ದಾರೆ. ರೇಣುಕೆ ಈ ಋಷಿಯನ್ನು ನೋಡಿ, ಈ ಮುನಿ ಯತಿಯನ್ನು ನೋಡಿ ಕೈ ಹಿಡಿದ್ರೆ ಇವ್ರನ್ನ, ಮದುವೆ ಆದ್ರೆ ಇವ್ರನ್ನ ಅಪ್ಪ ಅಮ್ಮನ ಮುಂದೆ ತನ್ನ ಮನಸ್ಸೇಚ್ಛೆಯನ್ನು ಹೇಳಿಕೊಂಡು ಅಪ್ಪಂದ ತಲೆ ಕೆಟ್ಟದೆ ನಿಂದು ಹೋದವ. ನೀನು ರಾಜಕುಮಾರಿ, ಅವ್ರ ಅರಣ್ಯದಾಗಿರೋ, ನೀ ಅರಮನೆಯಾಗಿರಕ್ಕೆ ಅವ ಅರಣ್ಯದಾಗಿರವ. ಅವರು ಎಲ್ಲ ಸಂಸಾರದ ಭೋಗವನ್ನು ತ್ಯಜಿಸಿ ಯೋಗ ಮಾಡಲಿಕ್ಕೆ, ತಪಸ್ಸು ಮಾಡಲಿಕ್ಕೆ ಅರಣ್ಯದಾಗಿರೋರು. ನೀನೇನೋ ಇಚ್ಛಾಪಟ್ಟಿ ಅರಮನೆ ಸಿಗುತ್ತದೆ, ರಾಜ್ಯ ಸಿಗುತ್ತದೆ, ಅರಸೊತ್ತಿಗೆ ಸಿಗುತ್ತದಂತ ಆಶೆ ಪಡ್ತಾನೆ ಆ ಯತಿ ಅಂತ ಹೇಳಿಕ್ಕಾಗೋದಿಲ್ಲ. ಇಲ್ಲಪ್ಪ, ಒಂದ್ಸಲ ನೀವು ಒಂದು ಮಾತು ಕೇಳಿ ನೋಡ್ರಿ. ಮಹಾರಾಜ ರೇಣುಕಾ ಮಹಾರಾಜ, ಭೋಗಾವತಿ ರಾಣಿ ಇಬ್ಬರು ಋಷಿ ಆಶ್ರಮಕ್ಕೆ ಬಂದಿದ್ದಾರೆ. ಮಗಳ ಬಯಕೆಯನ್ನು ಮುಂದಿಟ್ಟಿದ್ದಾರೆ. ಅವಂದಾದು ಬ್ಯಾಡಂತ ಬಂದೀನಿ ಮಹಾರಾಜ, ಅದು ಬೇಕಾದ್ರೆ ಈ ಕಾಡಿನಾಗ ಬಂದು ಕುಂದ್ರು ಹರ್ಕತ್ ಏನಿತ್ತು ನನಗೆ. ಇಲ್ಲ, ನಮ್ಮ ಮಗಳು ನಿಮ್ಮನ್ನು ಭಾಳ ಇಷ್ಟಪಟ್ಟಿದ್ದಾಳೆ, ನೀವು ಕೃಪೆ ತೋರಬೇಕು. ಜಮದಗ್ನಿ ಅಂದ, ನಮ್ಮ ಋಷಿ ಜೀವನಕ್ಕೆ ಅವಳು ಒಗ್ಗಿಕೊಳ್ಳೋದಾದರೆ ಮತ್ತು ನೀವು ಎಲ್ಲರ ಮಗಳು ಕೊಟ್ಟಿನಂತ ತಿಳ್ಕೊಂಡು ಅರಮನೆಗೆ ಬಾ, ರಾಜ್ಯ ಕಾರ್ಯಭಾರ ನಡೆಸ್ಕೊಂಡು ಹೋಗು, ಅದೆಲ್ಲ ನಮ್ಮ ಕಡೆಯಿಂದ ಆಗಂಗಿಲ್ಲ. ಹಳೆತನಕ್ಕೆ ಬಾ ಅಂದ್ರೆ ನಮ್ಗೆ ಆಗಂಗಿಲ್ಲ. ಹಳೆತನ ಅಂತಾರ, ಏನಂತಾರೆ ಅದಕ್ಕೆ? ಹಳೆತನಕ್ಕೆ ಬಾ ಅಂದ್ರೆ ಆಗಂಗಿಲ್ಲ. ನಾವು ಋಷಿ ಜೀವನನ ನಡೆಸೋರು. ನಮ್ಮ ಋಷಿ ಜೀವನಕ್ಕಾಕಿ ಒಗ್ಗೋದಾದರೆ, ನಾ ಮೊದಲೇ ಮಾತು ಹೇಳ್ತೀನಿ, ನಾ ಭಾಳ ಸಿಟ್ಟಿನ ಮನುಷ್ಯ, ಹೇಳ್ಕೊಂಡೇ ಬಿಟ್ಟವ. ತಪ್ಪು ಒಪ್ಪುಕೊಳ್ಳೋದು ನನ್ನ ಕಡೆಯಿಂದ ಆಗಂಗಿಲ್ಲ. ನಾ ಸುಮ್ಮನೆ ಸಿಟ್ಟು ಮಾಡಂಗಿಲ್ಲ ಏನ್ರಿ. ಸುಮ್ಮನೆ ಸಿಟ್ಟು ಮಾಡಿದ್ರೆ ಹುಚ್ಚ ಅಂತಾರ ಅವನಿಗೆ ಏನ್ರಿ. ಮತ್ತು ತಪ್ಪಾದಾಗ ಸುಮ್ಮನೆ ಇದ್ರು ಹುಚ್ಚ ಅಂತಾರ ಅವನಿಗೆ ಏನ್ರಿ. ಆದರೆ ನನಗೆ ಸ್ವಲ್ಪ ತಾಳ್ಮೆ ಕಡಿಮೆ, ಶಾರ್ಟ್ ಟೆಂಪ್ರೇಚರ್ ಮ್ಯಾನ್ ನಾ ಒಂದಿಷ್ಟು. ಮತ್ತು ಅದನ್ನೆಲ್ಲ ಸಹನೆ ಮಾಡ್ಕೊಂಡು ಬಾಳೋದಾದರೆ ನನ್ನ ತಪಸ್ಸಿಗೆ, ನನ್ನ ಸಾಧನೆಗೆ
ಅವಳು ಅನುಕೂಲಳಾಗಿ ಕೈ ಹಿಡಿಯೋದಾದರೆ ಐ ಆಮ್ ರೆಡಿ ಅಂದ. ರೇಣುಕೆ ಅವರೆಲ್ಲ ನಿರ್ಬಂಧನೆಗೆ ಒಪ್ಪಿಕೊಂಡ್ಲು. ಮದುವೆ ಆಯಿತು. ಕಾಡಿಗೆ ಬಂದ್ಲು. ಋಷಿ ಜೀವನವನ್ನು ನಡೆಸಿದ್ಲು. ಎಂಥ ತ್ಯಾಗನ ಬೇಕ್ರಿ. ಎಲ್ಲ ಭೋಗ, ಸಕಲ ಸಂಪದ, ವೈಭೋಗ ಎಲ್ಲ ಬಿಟ್ಟು ಅರಮನ್ಯಾಗ ಕಾಲಿಗೊಂದಾಳ, ಕೈಗೊಂದಾಳ, ಕುತ್ತಿಗೆಗೆ ರಾಳಿರಂಗಿಲ್ಲನ ಅಂದರೆ ಹಿಂಗೆ ಅಂತಿರ್ತಾರೆ. ಕೈ ಕಾಲಿಗಾಳ, ಕಸ ಹೊಡೆಯವ್ರು ಯಾರು, ಸ್ನಾನ ಮಾಡಿಸೋರು ಯಾರು, ಬಟ್ಟೆ ತೊಳೆಯವ್ರು ಯಾರು. ಈಗಲೂ ನೋಡ್ರಿ ಭಾಳ ದೊಡ್ಡ ಶ್ರೀಮಂತರ ಮನ್ಯಾಗ ಅವು ಮನೇನು ಏನೋ ಮಾಡಂಗಿಲ್ಲ. ಮೊನ್ನೆ ಹೇಳಕ್ಕೆ ಹತ್ತಿದ್ರು, ನಮ್ಮ ಮಗಳಿಗೆ ಚಲೋ ಮನೆ ಸಿಗುತ್ತೀರಿ ಅಂತ. ಎಂಥ ಮನೆ ಸಿಗುತ್ತೀರಿ ಅವ ಮನ್ಯಾಗ ನಮ್ಮ ಮಗಳು ಇಚ್ಚಕ್ಕಿನ ಕಡ್ಡಿ ತೆಗೆದು ಕಡ್ಡಿ ಇಡಂಗಿಲ್ಲ ರೀ. ನಮ್ಮ ಕಡೆ ಹೆಣನೂ ಇಚ್ಚಕ್ಕಿನ ಕಡ್ಡಿ ನಿಮ್ಮ ಕಡೆ ಹೆಣ ಹೆಂಗೆ ಅವು ಮುಂದೆ ಊದ್ಬತ್ತಿ ಹೆಚ್ಚಿರ್ತಾವ, ಈ ಕಡೆ ತೆಗೆದು ಕಡೆ ಇಡ್ತಾವನು. ಈ ಹೆಣ ಮಾಡ್ತೀರ ಅಷ್ಟೇ ನೀವು. ಅಷ್ಟೆಲ್ಲ ವ್ಯವಸ್ಥೆಯಲ್ಲಿ ಬದುಕಿದಂಥವಳು ಇವತ್ತ ಜಮದಗ್ನಿಯ ಆಶ್ರಮದಲ್ಲಿ ಎಲ್ಲ ತಾನೇ ನೀರು ತಾನೇ ತರಬೇಕು. ಅಟ್ಟೆ ಹೇಳಿದವ ಅಷ್ಟೇ ಅಲ್ಲ, ಬರೇ ಮನೆ ನೀರು ಅಟ್ಟೆ ಅಲ್ಲ, ಅವನು ಪೂಜೆಗೆ ನೀರು ತರಬೇಕು. ಹ್ಯಾಂಗೆ ನೀರು ತರಬೇಕು ಅದನ್ನು ಹೇಳಿದ್ನಂತವ. ಉಸುಕಿನಿಂದ ಕೊಡ ಮಾಡಿ ಅದ್ರಾಗ ನೀರು ತರಬೇಕಂತ. ಶಿಂಬಿ ಭಾಳ ಚಲೋ ಶಿಂಬಿ, ಬಿಂದಿಗೆ ಕೆಳಗಿಡು ಶಿಂಬಿ ಅಂತದ್ರಿ. ನಾಳೆ ಇಟ್ಕೊಂಡು ತೊಗೊಂಬರ್ರಿ ನೀವು. ಏನು ಶಿಂಬಿ? ಹಾವಿನ ಶಿಂಬಿ ಅಂತ. ಅದಕ್ಕೆ ಭಾಳ ಆಧ್ಯಾತ್ಮಿಕ ಅರ್ಥ ಅದಾವ. ಈ ಸದ್ಯ ಬೇಡ ಅದನ್ನು ಹೇಳಕ್ಕೆ ಮಾಡಿ. ಭಾಳ ಮಹತ್ವದ ಕಥೆ ಐತೆ ಅದು. ಎಲ್ಲಮ್ಮನ ಪುರಾಣ ಭಾಳ ಚಂದ ಬರ್ದಾರ. ಒಬ್ಬರು ಷಟ್ಪದಿ ರೂಪದಲ್ಲೇ ಬರೆದಿದ್ದಾರೆ. 25 ಅಧ್ಯಾಯದ ಪುರಾಣ ಬರ್ದಾರ ಅದನ್ನು. ಎಲ್ಲ ತಪಸ್ಸು ಮಾಡ್ತಾ ಸಾಧನೆ ಮಾಡ್ತಾ ಋಷಿ ಆಶ್ರಮದಲ್ಲಿ ಉಳಿದ 4 ಮಕ್ಕಳಾಗ್ಯಾವ ಈಗಾಗಲೇ. ಎಷ್ಟು 4 ಮಕ್ಕಳಾಗಬೇಕಾಗಿತ್ತಂದ್ರೆ ಸುಮಾರು ಒಂದು 15-20 ವರ್ಷರ ಜೀವನ ಕಳೆದಾಳ ಅಂತ ಅದಕ್ಕೆ ಅರ್ಥ. ಋಷಿ ಆಶ್ರಮದಲ್ಲಿ 4ನೇದವನೇ ವಿಷ್ಣುವಿನ ಪರಮ ಅವತಾರವೆನಿಸಿದಂಥ ಪರಶುರಾಮ. ಸಣ್ಣವ ಕೊನೆಗೆ 3 ಜನ ಆದಮೇಲೆ ಕೊನೆಗೆ ಜನ್ಮ ತಳೆದವನೇ ಪರಶುರಾಮ. ಇಂಥ ವಿಷ್ಣುವಿನ ಪರಮ ಅವತಾರಿ ಎನಿಸಿದಂಥ ಪರಶುರಾಮನಿಗೆ ಜನ್ಮ ಕೊಟ್ಟಿದ್ದಾಳೆ ಅವಳು ಮಹಾತಾಯಿ. ನಿಜವಾದ ಅರ್ಥದಲ್ಲಿ ಎಷ್ಟು ದಿನಗಳ ಕಳೆದು ಹೋಗ್ಯಾವ ಇಂಥ ಪರಿಸ್ಥಿತಿಯಲ್ಲಿ. ಈಗ ನೋಡಿ, ಸಾಮಾನ್ಯವಾಗಿ ಇಳಿ ವಯಸ್ಸು ಆರಂಭವಾಗುವಂಥ ದಿನಮಾನಗಳನ್ನು ತಿಳ್ಕೊಡ್ರಿ. 4 ಮಕ್ಕಳಾದ ಮೇಲೆ ಇನ್ನೇನು ರೀ ಲಕ್ಷ್ಯ ಕೊಡ್ರಿ ನೀವು. ಇಂಥ ದಿನಮಾನದಲ್ಲಿ ಅವತ್ತು ನಿಜವಾಗಿಯೂ ಅವಳ ಪಾಲಿಗೆ ಅದು ಬ್ಯಾಡ್ ಡೇ, ಗುಡ್ ಡೇ ಅಲ್ಲದು. ಶುಭ ದಿನ ಅಂತಾರಲ್ಲ, ಅಲ್ಲ ಶುಭ ದಿನ. ಏನಾಗಿದೆ? ರೇಣುಕಾ ಬೆಳಿಗ್ಗೆ ಪತಿಯಾದಂಥ ಜಮದಗ್ನಿಯ ಪೂಜೆಗೆ ನೀರು ತರಲಿಕ್ಕಂತ ಹೇಳಿ ಅಲ್ಲಿ ನದಿ ಹರಿದದಲ್ಲ, ಗುಡ್ಡದ ಎಲ್ಲಮ್ಮನ ಗುಡ್ಡದ ಹತ್ರ ಮಲಪ್ರಭಾ, ಆ ನದಿ ನೀರು ತರಲಿಕ್ಕೆ ರೇಣುಕಾ ಆ ನದಿಗೆ ಹೋಗಿದ್ದಾಳೆ. ಆ ನದಿಯಲ್ಲಿ ಬೆಳಿಗ್ಗೆ ಗಂಧರ್ವರಾಜ ತನ್ನ ಯುವತಿಯರೊಂದಿಗೆ, ತನ್ನ ರಾಣಿಯರೊಂದಿಗೆ ಜಲಕ್ರೀಡೆ ಆಡ್ತಿದ್ನಂತ. ಅವ್ರಿಗೆ ನೀರು ಇವರು ಗೊತ್ತಿದ್ರು, ಇವ್ರಿಗೆ ಅವ್ರ ನೀರು ಗೊತ್ತಿದ್ರು. ಏನ್ರಿ ಜಲಕ್ರೀಡೆ ನಡೆದಿತ್ತು. ಅದನ್ನು ನೋಡಿದ್ಲಂತ ನೋಡ್ರಿ. ಅವ್ರ ಗಂಡ ಹೆಂಡತಿಯರು ಜಲಕ್ರೀಡೆ ಆಡೋದು ನೋಡಿ ಒಂದು ಕ್ಷಣ ಮನಸ್ಸು ಜಾರುತ್ತಂತೆ. ಏನಂದ್ಲಂತ ಅಮ್ಮ ರೇಣುಕಾ ಏನಂದ್ಲು, ಈ ಯೋಗಿ ಕೈ ಹಿಡಿಯದೆ ಇಂಥ ರಾಜನ ಕೈ ಹಿಡಿದಿದ್ರೆ ನಾನು ಹೆಂಗ
ಮಸ್ತ್ ಮಜಾ ಆನಂದವಾಗಿ ಇರಬಹುದಾಗಿತ್ತು. ಈ ಜಮದಗ್ನಿಯ ಕೈ ಹಿಡಿದು ಗಡ್ಡೆಗೆಣಸು ತಿಂದು ನೀರಸ ಜೀವನ ನಡೆಸುವಂತಾಯಿತು. ಇಂಥ ರಾಜನ ಕೈ ಹಿಡಿದ್ರೆ ಜೀವನ ಸರಸಮಯವಾಗುತ್ತಿತ್ತು ಅಂದ್ಲಂತ. ಯಾವಾಗ ಮನಸ್ಸು ವಿಷಯದ ಕಡೆ ಹರಿದೋಯ್ತು, ಮನಸ್ಸು ಚಂಚಲವಾಯಿತು. ಲಕ್ಷ ಕೊಡ್ರಿ, ಮನಸ್ಸಿನ ಶಕ್ತಿ ಬಹಳ ಅಪಾರವಾದದ್ದು. ಪತಂಜಲಿ ಮಹರ್ಷಿಗಳು ಅಂದರೆ ಸಮಾಧಿ ಪಾದ 4 ಪಾದಗಳನ್ನು ಮಾಡಿದ್ದಾರೆ. ಅದರಲ್ಲಿ ಕೈವಲ್ಯ ಪಾದ, ಅದರಲ್ಲಿ ವಿಭೂತಿ ಪಾದ. ವಿಭೂತಿ ಪಾದದಲ್ಲಿ ಮನಸ್ಸಿನ ಶಕ್ತಿಯನ್ನು ಭಾಳ ಅಗಾಧವಾಗಿ ವರ್ಣನೆ ಮಾಡಿದ್ದಾರೆ. ಇವತ್ತು ಸೈನ್ಸಿಗೆ ಕೂಡ ಅದನ್ನು ಪ್ರೂವ್ ಮಾಡ್ತಾ ಇದೆ. ಮನಸ್ಸಿನೊಳಗೆ ದೂರದರ್ಶನ ಮಾಡುವಂಥ ಶಕ್ತಿ ಬರ್ತದಂತೆ, ಇನ್ನೊಬ್ಬರ ಮನಸ್ಸನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಬರ್ತದೆ. ಮನಸ್ಸನ್ನು ನೀವು ನಿಗ್ರಹಿಸಿದರೆ ಭೂಮಿಯೊಳಗಿದ್ದುದನ್ನು ನೋಡಬಹುದು, ಪಾತಾಳದಾಚೆ ಇದ್ದುದನ್ನು ಕೂಡ ನೋಡಬಹುದು. ಎಲ್ಲ ಅಷ್ಟಮಾ ಸಿದ್ಧಿಗಳು ಮನಸ್ಸಿನ ನಿಗ್ರಹದಿಂದ, ಏಕಾಗ್ರತೆಯಿಂದ ಸಿಗುತ್ತದೆ ಅಂತ ಬಹಳ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ಆ ಎಲ್ಲ ಶಕ್ತಿ ಒಂದು ಕ್ಷಣದಲ್ಲಿ ಹಾಳಾಗಿ ಹೋಗ್ಬಿಡುತ್ತೆ ನೋಡಿ. ಅಲ್ಲಿ ಈಗ ರೇಣುಕಾ ದಿನ ಉಸಿಕಿನಿಂದ ಹಿಂಗೆ ಅದನ್ನು ಮುದ್ದೆ ಮಾಡಿದರೆ ಸಾಕು, ಬೇಕಾದಂಥ ಕೊಡ ಆಗ್ತಿತ್ತು, ನೀರು ತುಂಬ್ಕೊಂಡು ಬರ್ತಿದ್ಲು. ಇವತ್ತು ಕೊಡ ನೋಡ್ರಿ, ಉಸುಕ್ಕೆ ಕೊಡ ಆಗ್ತಾ ಇಲ್ಲ. ಕೊಡ ಅಂದ್ರೇನ್ರಿ? ಮನಸ್ಸಿನ ಅತ್ತ ಇತ್ತ ಹರಿದು ಹೋಗುವ ವೃತ್ತಿಗಳೆಲ್ಲವೂ ಕೊಡ. ಅದರೊಳಗೆ ಆನಂದದ ಜಲ ತುಂಬಬೇಕಾಗಿತ್ತಂದ್ರೆ ಆ ವೃತ್ತಿಗಳು ಒಂದಾಗಬೇಕು, ಏಕಾಗ್ರ ಆಗ್ಬೇಕು. ಹಿಂಗೆ ಅದಕ್ಕೆ ಅರ್ಥ ಎಲ್ಲಿ ಅದಾಗಲ್ತು. ಏನು ಮಾಡಿದರು, ಪ್ರಯತ್ನ ಮಾಡಿದರು, ಕೊಡ ಆಗಲಿಲ್ಲ. ಹಾವ ಹರಿದು ಹೋಯ್ತು ಏನ್ರಿ? ಹಾವ ಅಂದ್ರೇನ್ರಿ? ಅದು ನಾಡಿ ಸುದ್ದಿ. ಆ ಕುಂಡಲಿನಿ ಶಕ್ತಿ ಹರಿದು ಹೋಯ್ತು. ಮ್ಲಾನ ಮುಖವದನಳಾಗಿ ಬಂದು ನಿಂತಿದ್ದಾಳೆ. ಗಂಡ ಸಿಟ್ಟಿಗೇರಿದ್ದಾನೆ. ಇವತ್ತು ಸುಮಾರು 20 ವರ್ಷ ಜೀವನ ಮಾಡಿದ್ದಾರೆ. ಎಂದೂ ಕೋಪಗೊಳ್ಳದ ಮಹಾಕೋಪಿಷ್ಠನಾಗಿದ್ದರು. ಎಂದೂ ಕೋಪ ಮಾಡಿಕೊಳ್ಳದಂಥ ಪತಿ ಇವತ್ತು ಕೋಪಾವಿಷ್ಟನಾಗಿದ್ದಾನೆ. ಮಹಾ ಸಂಯಮಿಯಾದಂಥ ಜಮದಗ್ನಿ ಗುರ್ತೈಷಿಗೊಂಡ. ಮಡದಿಯ ಮನಶ್ಚಾಂಚಲ್ಯವನ್ನು ಅರ್ಥ ಮಾಡಿಕೊಂಡ. ಜಮದಗ್ನಿ ಅಂದಂಥ ಭೋಗವನ್ನು ತೊರೆದು ಯೋಗವನ್ನು ಬಯಸಿ ಯೋಗಿಯ ಕೈ ಹಿಡಿದು ಭೋಗ ಬಯಸಿದ ನಿನಗೆ ಮಹಾರೋಗವಾಗಲಿ ಅಂತ ಶಾಪ ಕೊಟ್ಟನಂತೆ. ಮೈ ತುಂಬ ಮಹಾಬೇನೆ, ಮೈ ತುಂಬ ಹುಣ್ಣದು. ಕೈ ಬೆರಳುಗಳು ಮುದುಡಿದುವು, ಬೆರಳುಗಳು ಕತ್ತರಿಸಿ ಬಿದ್ದು. ರೇಣುಕೆ ಅಡವಿ ಅಲೀತಾ ಇದ್ಲು. ಕೊನೆಗೆ ಮಹಾ ಯೋಗಿಗಳಾದಂಥ ಎಕ್ಕಯ್ಯ ಜೋಗಯ್ಯ ಅಂಬತಕ್ಕಂಥ ಯೋಗೇಶ್ವರರ ಸಹಾಯದಿಂದ, ಅವರ ಕೃಪೆಯಿಂದ ತನ್ನ ರೋಗವನ್ನು ಕಳ್ಕೊಂಡು ಪರಿಶುದ್ಧಳಾಗಿ, ತನ್ನ ಪಾಪವನ್ನೆಲ್ಲ ಕಳ್ಕೊಂಡು ಪರಿಶುದ್ಧಳಾಗಿ ಪತಿ ಎದುರಿಗೆ ಬಂದು ನಿಂತಾಗ, ನನ್ನ ಶಾಪ ಕಳ್ಕೊಂಡು ಬಂದು ಅಷ್ಟು ಸಾಧನೆ ಮಾಡದಂಥ ಸ್ವಕ್ಕಿನಿಂದ ಬಂದು ನಿಂತಿ ಅಂತ ಮೊದಲೇ ಕೋಪಿಷ್ಠನಾದಂಥ ಯಾವ ಜಮದಗ್ನಿಯು ಮಕ್ಕಳ ಕರೆದಂಥ ಮೊದಲೇನು ದೊಡ್ಡವರಿದ್ರಲ್ಲ 3 ಮಕ್ಕಳು ಎಲ್ಲರನ್ನ ಕರೆದ, ನಿಮ್ಮ ಮಾತೆಯ ಶಿರಚ್ಛೇದನ ಮಾಡ್ರಿ ಅಂದ್ರೆ ಅವನ ಕಡೆ ಅಂದ್ರೆ ಎಂಥ ಅಸಾಧ್ಯದ ಮಾತ್ರಿದು. ಪಾಪ ಇದು ನಮ್ಮ ಕಡೆಯಿಂದ ಆಗೋದಿಲ್ಲ ರೀ ಅಂದ್ರೆ ಅವರು. ಅಪ್ಪ ಆಗೋದಿಲ್ಲ ಅಂತಂದ್ರೆ ಸುಟ್ಟು ಭಸ್ಮ ಆಗಿರಂತ ಶಾಪ ಕೊಟ್ಟ. 3 ಜನ ಸುಟ್ಟು ಭಸ್ಮ ಆಗಿ ಬಿದ್ದಿದ್ರು. ಆದರೆ ಪರಶುರಾಮ ಅವನು ವಿಷ್ಣುವಿನ ಪರಮಾವತಾರ. ಜಮದಗ್ನಿ ನೆನೆಸೋದ ತಡ ಮುಂದೆ ಬಂದು ನಿಂತ. ಏನಪ್ಪಣೆ ಅಂದ, ಇವಳು ಮಹಾ ದುಷ್ಟೆ, ಇವಳ ಶಿರಚ್ಛೇದನ ಮಾಡು. ಅಪ್ಪನ ಬಾಯಾಗಿನ ಮಾತು ಬರೋದೇ ತಡ ಒಡ್ಲಿ ತಗೊಂಡ ಮಾತೆಯ ಶಿರಚ್ಛೇದನ ಮಾಡದ. ಭಾಳ ಸಂತುಷ್ಟನಾದಂಥ ಋಷಿ ಜಮದಗ್ನಿ, ಮಗ ನನ್ನ ಮಾತು ನಡೆಸಿಕೊಟ್ಟು, ಏನು ವರ ಬೇಡ್ತೀವಿ ಹೇಳು. ಪರಶುರಾಮ ಕೇಳಿದ್ದೇನು, ಅಪ್ಪ
ಸುಟ್ಟು ಭಸ್ಮವಾಗಿ ನಿನ್ನ ಕೋಪಕ್ಕೆ ಸುಟ್ಟು ಭಸ್ಮವಾದಂಥ ಸಹೋದರರು ಮರಳಿ ಜೀವನವನ್ನು ಪಡೆಯಬೇಕು. ಅವ್ರನ್ನ ಬದುಕಿಸು. ತಥಾಸ್ತು. ಮಕ್ಕಳು ಎದ್ದು ನಿಂತು. ಹಾಂ, ಎರಡನೇ ಮಾತು. ಮೂರನೇ, ಅವಳು ನಿಜವಾಗಿಯೂ ನಿರ್ದೋಷಿ. ಏನೋ ಒಂದು ಕ್ಷಣ ಎಲ್ಲರ ಮನಸ್ಸು ಹರಿದದ. ಯಾರ ಮನಸ್ಸಾದ್ರೇನು ಅಷ್ಟಕ್ಕೆ ನೀವು ಎಷ್ಟು ಕೋಪಾವಿಷ್ಟರಾಗುವುದು ಸರಿಯಲ್ಲ. ನನಗೆ ಅಮ್ಮ ಬೇಕು, ತಾಯಿ ಬೇಕು. ಮಾತೆಯ ಶಿರಚ್ಛೇದನ ಮಾಡಿದಂಥ ಮಹಾಪಾತಕಿ ಅಂತ ನಾನು ಅನಿಸ್ಕೊಳ್ತಾ ಇದ್ದೇನೆ. ಅಪ್ಪ, ಮಾತೆಗೆ ಜೀವನ ಕೊಡು ಅಂದರೆ ರೇಣುಕೆ ಬದುಕಿದ್ಲು. ರೇಣುಕಾ ಒಂದೇ ಬೇಡ್ಕೊಂಡ್ಲಂತ, ನಮ್ಮ ಮನಃಶಾಂತಿಗೆ ಸದಾ ಅಡ್ಡಿ ಉಂಟು ಮಾಡತಕ್ಕಂಥದ್ದು ಕೋಪ. ಆ ಕೋಪವನ್ನು ತಾವು ಬಿಟ್ಟು ಕೊಡಬೇಕು ಅಂದಾಗ ಜಮದಗ್ನಿ ಕೋಪವನ್ನು ಬಿಟ್ಟ. ಮುಂದಿನ ಕತೆ ಬಹಳ ಮುಂದುವರಿತದೆ. ನಾನು ಇಲ್ಲಿ ಹೇಳಬೇಕಾದದ್ದು ಇಷ್ಟೇ. ಏನಪ್ಪ ಅಂತ ಕೇಳಿದರೆ, ಎಂಥವರ ಮನಸ್ಸು ಕೂಡ ವಿಷಯ ಕಂಡಾಗ ಚಂಚಲ ಆಗುತ್ತದೆ. ಚಂಚಲಾಗಿ ಮನಸ್ಸು ಹರಿಯಿತು ಅಂದರೆ ಅಂಥವರೇ ಎಂಥ ನೋವನ್ನು ಬದುಕಿನಲ್ಲಿ ಅನುಭವಿಸಿದ್ರು ಅನ್ನೋದು ನೀವು ಈ ಜಗನ್ಮಾತೆಯ ಪಾವನ ಚರಿತ್ರೆಯಲ್ಲಿ ಕಾಣ್ಕೊಳ್ತೀರಿ. ಆದ್ದರಿಂದ ನಾವು ಆದಷ್ಟು ಎಷ್ಟು ಸಾಧ್ಯವಷ್ಟು ಸತ್ಸಂಗದಲ್ಲಿ ಸಾಧನೆಯಲ್ಲಿ ತೊಡಗಿಸಿಕೊಂಡು ಮನಃಶಾಂಚಲ್ಯವನ್ನು ಕಳೆದುಕೊಂಡು ನಾವು ಪರಮಶಾಂತಿಯನ್ನು ಪಡೆಯೋಣ, ಕ್ಷಮೆಯನ್ನು ಸಾಧಿಸೋಣ ಅಂತ ಹೇಳ್ತಾ ಸಮಯ ಭಾಳ ವಿಶೇಷ ಆಗ್ತಾ ಬಂತು. ಇನ್ನು ನಾಳೆ ಒಂದು ದಿವಸ ಈ ಕಾರ್ಯಕ್ರಮ, ನಾಳೆಗೇನು ಕಾರ್ಯಕ್ರಮ? ಮದುವೆದೇ ಕಾರ್ಯಕ್ರಮ. ನಾಳೆಗೆ ಇವತ್ತಿಟ್ಟು ಚಂದ ಒಂದು ತಾಸು ಹೇಳಿದೆ ನಾನು. ಎಕಡೆ ಕಡೆ ಎಳಗಡೆ ನೀವು ಬಹುತೇಕ ಇಲ್ಲೇ ನಿಮ್ಮ ಮನಸ್ಸು ಇಲ್ಲೇ ಇಟ್ಕೊಂಡು ಇಲ್ಲೇ ಕುಂತ ಕೇಳಿರಿ. ನಾಳೆ ಏನು ಬರ್ತದೋ ನಿಮಗೆ ಯಾರಿಗೊತ್ತೇನು? ನಾಳೆಗೆ ಒಬ್ಬರು ಹಿಂಗೆ ಸುದ್ದಿ ಇರಂಗಿಲ್ಲ ನೋಡ್ರಿ. ಏನ್ರಿ, ಯಾರ ಮನಸ್ಸು ನಿಮ್ಮದು ಏಕಾಗ್ರತೆ ಇರಂಗಿಲ್ಲ. ಸುಮ್ಮನೆ ಇವರೆಲ್ಲ ಕೇಳ್ಬೇಕಂತಾರೆ. ಅವ್ರು ಬೀಗರು ಬರ್ತಾರಲ್ಲ ಬೇರೆದವರು, ಅವ್ರಿಗೆಲ್ಲ ಹೇಳಿಸ್ತಾರೆ ಅಂತ. ಅದಕ್ಕೆ ನಾಳೆಗೆ ಎಷ್ಟು ಸಭೆ ಚಂದ ನಡೀತದೆ, ಹೇಗೆ ನಡೀತದೋ ಗೊತ್ತಿಲ್ಲ. ಅದಕ್ಕೆ ಇವತ್ತು ಒಂದಿಷ್ಟು ಸಮಯ ಆದರೂ ಚಿಂತಿಲ್ಲ ಅಂತ ತಿಳ್ಕೊಂಡು ನಾವು ಹೆಚ್ಚು ಇವತ್ತು ಉಪನ್ಯಾಸ ಮಾಡಿದೆವು. ಭಾಳ ಸಂತೋಷ, ಭಾಳ ಆನಂದವಾಗಿ ಕೇಳಿದಿರಿ. ಬಹಳ ಚೆನ್ನಾಗಿ ಎಲ್ಲ ಭಕ್ತರು ಬಹಳ ಚೆನ್ನಾಗಿ ಎಲ್ಲರೂ ಸೇವಾ ಮಾಡಿದ್ದಾರೆ. ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ. ನೀವೆಲ್ಲ ತನು ಮನ ಧನದಿಂದ ಸೇವೆ ಮಾಡ್ತೀರಂತ ತಿಳ್ಕೊಂಡಲ್ಲ. ಸಣ್ಣ ಹಳ್ಳಿಯೊಳಗೆ ಇಂಥ ದೊಡ್ಡ ಸಭಾ, ಇಂಥ ದೊಡ್ಡ ಕಾರ್ಯಕ್ರಮ ನೆರವೇರ್ತದೆ. ಯಾರು ಸಿದ್ಧಾಳ ಜನ ಸೇವಾ ತನು ಮುಟ್ಟಿ ಮನ ಮುಟ್ಟಿ ಸೇವಾ ಮಾಡಿದಾರಲ್ಲ, ಅವ್ರದ್ದು ಎಲ್ಲರದೇ ಹೆಸರು ಹೇಳ್ಕೊಂತ ಕುಂದ್ರದು ಬೇಡ. ಯಾರು ಪ್ರಸಾದ ಕೊಟ್ಟಾರ, ನೋಡಿ ನಮ್ಮ ತೆಲಿ ಗುರುಗಳು ತಾಟ್ ತೊಗೊಂಡು ಬಂದಾರಂತ. ಇವತ್ತು ತಾಟ್ ನೀವು ಬಗುಣಿ ತೊಗೊಂಬರ್ರಿ. ನಾಳೆ ಒಂದು ಸೋಮ್ ಹೇಳ್ದವ್ರು ಎದುರಿಗೆ ಕುಂತಾರಂತ ತಿಳ್ಕೊಂಡು. ದಿನಾ ನಿಮಗೆ ಬೆಳಗ್ಗೆ ಒಬ್ಬರು, ಸಾಯಂಕಾಲ ಒಬ್ಬರು ಆ ಪ್ರಸಾದ ನಾಷ್ಟ ಎಲ್ಲ ಸೇವಾ ಮಾಡ್ತಾಯಿದ್ದಾರೆ. ಮನ ಮುಟ್ಟಿ ಸೇವಾ ಮಾಡ್ತಾಯಿದ್ದಾರೆ. ಹಾಗಂತ ತಿಳ್ಕೊಂಡೇ ಈ ಕಾರ್ಯಕ್ರಮ